ಅದನ್ನೇ ಬರದೆ ಅದಕ್ಕೆ ಭಾಳ ಮಟ್ಟದ ಪ್ರತಿಭಟನೆ ಆಯಿತು. ಪ್ರಜಾವಾಣಿ ಕಚೇರಿಗೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದರು. ನನಗೆ ಕೊಲೆ ಬೆದರಿಕೆಗಳು ಸುಮಾರು ಬಂತು. ಯಾಕೆಂದ್ರೆ ಪತ್ರಕರ್ತ ಅವನ ಹೆಸರೇನಿದೆ, ಯಂಗ್ ಪುಂಗ್ಲಿ ಅಂತ ಒಬ್ಬ ಇದ್ದಾನಲ್ಲ, ಚಕ್ರವರ್ತಿ ಸೂಲಿಬೆಲೆ, ಅವನು ಸುಳ್ಳು ಬೊಗಳ್ತಾನೇ ಇದ್ದ. ಅವನಿಗೆ ಇದ್ದಕ್ಕಿದ್ದಾಗೆ ಅವನು ಎಕ್ಸ್ಪೋಸ್ ಆಗ್ತಾನೆ ಅಂತ ಗೊತ್ತಾದ ನಂತರ ನನ್ನ ಮೇಲೆ ದಾಳಿ. ಅವನ ಶಿಷ್ಯರೆಲ್ಲ ಈಗ ಎಲ್ಲ ಅವರ ಜೊತೆ ಇದ್ದಾಳೆ. ಅವಳು ಚೇತನ ತೀರ್ಥಹಳ್ಳಿ, ನಮ್ಮ ನಿಕೇತ್ ರಾಜ್ ಮೌರ್ಯ, ಇವರೆಲ್ಲ ಅವರ ಜೊತೆಯಲ್ಲೇ ಇದ್ದವರು ಆ ಕಾಲದಲ್ಲಿ. ಈಗ ಅವರೆಲ್ಲ ಕನ್ಫೆಸ್ ಮಾಡ್ಕೊಳ್ತಾ ಇದ್ದಾರೆ, ಅದು ಬೇರೆ. ನನ್ನ ಸಮಾಧಾನ ಏನಂದರೆ, ಇವತ್ತು ಅವನು ನಾನು ಯಾವ ಅಂಶಗಳನ್ನು ಅದರಲ್ಲಿ ಬರೆದಿದ್ದೇನೆ ಅವನೇ ಅದನ್ನು ಒಪ್ಕೊಳ್ತಾನೆ. ನೋಡಿ, ವಾಂತಿ ಮಾಡಿದ ಮೇಲೆ ಬಿಟ್ಬಿಡ್ಬೇಕು ಅದನ್ನು. ಆ ವಾಂತಿ ಮಾಡಿದನ್ನೇ ತಿನ್ನುವಂಥ ಪರಿಸ್ಥಿತಿ ಇವತ್ತು ಚಕ್ರವರ್ತಿ ಸೂಲಿಬೆಲೆಗೆ ಇದೆ. ಅವ್ರದ್ದು ಇದೆ ಅಲ್ವಾ, ಅನ್ನ ನೀಡದ ಧರ್ಮ ಇದೆಯಲ್ಲ, ಧರ್ಮನೇ ಅಲ್ಲ ಅಂತ. ನಾಯಿಗೆ ಕೂಡ ಒಂದು ತುತ್ತು ಕೊಡದವನು ಅವನು ರಿಲಿಜಿಯಸ್ ಅಲ್ಲ ಅಂತ ಧರ್ಮದ ಬಗ್ಗೆ ನನ್ನ ಧಿಕ್ಕಾರ ಇದೆ ಅಂತ ಹೇಳ್ತಾರೆ. ಯಾವ ಒಬ್ಬ ವ್ಯಕ್ತಿಯನ್ನ ಒಂದು ಸಣ್ಣ ಕಾಲೇಜಲ್ಲಿ ನಿನಗೆ ಕಲಿಸ್ಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ, ಟೀಚರ್ ಆಗ್ಲಿಕ್ಕೆ ನಾಯಕ ಅಂತ ಹೇಳಿದ್ರು, ಅವ್ರು ಇಡೀ ಜಗತ್ತಿಗೆ ಟೀಚರ್ ಆಗ್ತಾರೆ. ದ್ಯಾಟ್ ಈಸ್ ದಿ ಬ್ಯೂಟಿ ಆಫ್ ದಿ ವಿವೇಕಾನಂದ. ಯಾರು ನಮ್ಮ ಚಕ್ರವರ್ತಿ ಸೂಲಿಬೆಲೆ ಹೇಳುವ ಸುಳ್ಳುಗಳನ್ನು ಇಟ್ಕೊಂಡೆ ಕಥನ ಕಟ್ಟಬೇಕು, ಇಲ್ಲದ್ರೆ ಶರಣ್ ಪಂಪವೆಲ್ಲ ಇಂಥವ್ರು, ಕಲ್ಲಾಡ್ಕ ಪ್ರಭಾಕರ್ ಭಟ್ರು, ಇವರ ಜೀವನ ಕಥನಗಳನ್ನು ಇಟ್ಕೊಂಡು ಮಾಡಬೇಕು ವಿನ ಯಾವನೇ ಒಬ್ಬ ಸಮಾಜ ಸುಧಾರಕ, ಒಬ್ಬ ನಕಲಿಗಳನ್ನು ಇಟ್ಕೊಂಡು ಅಸಲಿಗಳನ್ನು ಅಂದ್ರೆ ಅದು ಸಾಧ್ಯನೇ ಇಲ್ಲ. ಅದು ಮನುಷ್ಯ ವಿರೋಧಿಯಾದ, ಇವರದ್ದೆಲ್ಲ ಜನಪರವಾದದ್ದು, ಮನುಷ್ಯ ಪರವಾದ ಚಿಂತನೆ. ಇದು ನಮಗೆ ಪ್ರೇರಣೆ ಆಗಬೇಕು. ಒಂದು ಅವರ ಬದುಕು ಪ್ರೇರಣೆ ಆಗಬೇಕು, ಇನ್ನೊಂದು ಅವರ ಚಿಂತನೆ ಪ್ರೇರಣೆ ಆಗಬೇಕು. ಹಿಂದೂ ಧರ್ಮವನ್ನು ನೋಡಿ, ಸ್ವಾಮಿ ವಿವೇಕಾನಂದ ಹೇಳುವ ಹಿಂದೂ ಧರ್ಮದ ಬಗ್ಗೆ ಯಾರಿಗಾದರೂ ತಕರಾರು ಇದೆಯಾ? ಯಾರು ಇಲ್ಲ. ನಾವೆಲ್ಲ ಹೋಗ್ತೇವೆ. ನಾರಾಯಣ ಗುರು ಹೇಳೋ ಬಗ್ಗೆ ಇಲ್ಲ, ಗಾಂಧೀಜಿ ಹೇಳಿದ ಹಿಂದೂ ಧರ್ಮದ ಬಗ್ಗೆನೂ ನಮಗೆ ತಕರಾರು ಇಲ್ಲ. ತಕರಾರು ಇರೋದು ಇವರೇ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳುದು, ಮೋಹನ್ ಭಾಗವತ್ ಹೇಳುದು, ದತ್ತಾತ್ರೇಯ ಹಳೆಬಾಳೆ, ಹೊಸಬಾಳೆ, ಇವರೆಲ್ಲ ಹೇಳುವುದರ ಬಗ್ಗೆ ನಮಗೆ ತಕರಾರು ಇರೋದು. ಇವರು ಅದನ್ನು ಹೇಳುವುದಿಲ್ಲ. ನೋಡಿ, ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸ್ವಾಮಿ ವಿವೇಕಾನಂದ ಅವರು ತೀರ್ಕೊಂಡಂಥ ದಿನ. ಸ್ವಾಮಿ ವಿವೇಕಾನಂದರ ಬಗ್ಗೆ ಈಗ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಾಗ್ತಿದ್ದಾವೆ. ಅವರನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುವಂಥ ಪ್ರಯತ್ನಗಳು ನಡೀತಿದ್ದಾವೆ. ಇದ್ರ ಬಗ್ಗೆ ಚರ್ಚಿಸಲಿಕ್ಕೆ ಹಿರಿಯ ಪತ್ರಕರ್ತರು, ಚಿಂತಕರು ಆದಂಥ ದಿನೇಶ್ ಮಿಟ್ಟು ಅವರಿದ್ದಾರೆ. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಧರಣೀಶ್ ಬುಕ್ಕಿನಕೆರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ತಪ್ಪು ಅಭಿಪ್ರಾಯಗಳನ್ನು ರೂಪಿಸಲಾಗ್ತಿದೆ. ಜೊತೆಗೆ ಅವ್ರನ್ನ ಹೊಸ ತಲೆಮಾರಿಗೆ ಬೇರೆ ರೀತಿ ಪರಿಚಯಿಸುವಂಥ ಕೆಲಸಗಳು ಆಗ್ತಿದ್ದಾವೆ. ಸೊ ನೀವು ಹಿಂದೆ ಒಮ್ಮೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಬರೆದಿದ್ರಿ, ಸುದೀರ್ಘವಾಗಿ ಬರೆದಿದ್ರಿ ಮತ್ತು ಬಹಳ ಅಧ್ಯಯನ ಮಾಡಿ ಬರೆದಿದ್ರಿ. ನಿಜವಾದ ಸ್ವಾಮಿ ವಿವೇಕಾನಂದ ಏನು, ಯಾರು, ಅವರ ವ್ಯಕ್ತಿತ್ವ ಹೇಗಿತ್ತು? ಒಂದು, ಈ ಸಂಘ ಪರಿವಾರ RSS ಮತ್ತು ಅದರ ಪರಿವಾರ ಕಾಲಕಾಲಕ್ಕೆ ತಮ್ಮ ವಿರುದ್ಧವಾಗಿ ಇರುವ, ಸೈದ್ಧಾಂತಿಕವಾಗಿ ವಿರುದ್ಧವಾಗಿರುವವರು, ವೈಚಾರಿಕವಾಗಿ ವಿರುದ್ಧವರನ್ನು, ಅವರ ಅಸಲಿ ಮುಖಗಳನ್ನು ಮರೆಮಾಚಿ ಅವರನ್ನು ಅಪ್ರಾಪ್ರಿಯೇಟ್ ಮಾಡಿಕೊಳ್ಳುವ ಒಂದು ಹುನ್ನಾರವನ್ನು ನಡೆಸ್ಕೊಂಡು ಬಂದಿದೆ. ಭಗತ್ ಸಿಂಗ್ ಅನ್ನು ಕೂಡ ಅವರು ಅಪ್ರಾಪ್ರಿಯೇಟ್ ಮಾಡಿಕೊಂಡರು. ಅವನು ನಾನೇಕ ನಾಸ್ತಿಕನಾದೆ ಅಂತ ಪುಸ್ತಕ ಬರೆದ, ಅವನು ಕಮ್ಯುನಿಸ್ಟ್ ಬೇಸಿಕಲಿ. ಆಮೇಲೆ ಗೊತ್ತಾದಾಗ, ಎಲ್ಲವೂ ಗೊತ್ತಾದ ನಂತರ ಅವರನ್ನು ಕೈ ಬಿಟ್ಟುಬಿಟ್ರು. ಬಾಬಾ ಸಾಹೇಬ್ ಡಾಕ್ಟರ್ ಅದು ಇತ್ತೀಚೆಗೆ ಶುರುವಾಗಿದೆ. ಅದರ ನಂತರ ಅವರ ದೊಡ್ಡ ಐಕಾನ್ ಆಗಿರೋದು, ಬ್ರ್ಯಾಂಡ್ ಅಂಬಾಸಿಡರ್ ಹಿಂದುತ್ವದ ಅಂತ ಅಂದರೆ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದನು ಏಳಿ ಎದ್ದೇಳಿ ಎಚ್ಚರವಾಗಿ ಇದನ್ನೇ ಹೇಳಿಕೊಂಡು ಬಂದು ಅವರನ್ನು ಆ ರೀತಿಯ ಬಿಂಬಿಸಲಿಕ್ಕೆ ಮಾಡಿದರು. ಆದರೆ ಈ ಕಳೆದ ಒಂದು 10, 13, 15 ವರ್ಷಗಳಲ್ಲಿ ಅವರು ಎಕ್ಸ್ಪೋಸ್ ಆಗಿದ್ದಾರೆ. ನಾನು ಮಾತ್ರ ಅಲ್ಲ, ಕನ್ನಡದಲ್ಲಿ ಜಾವೋ ನಾರಾಯಣ ಸ್ವಾಮಿಯವರು ಅವರ ಬಗ್ಗೆ ಬಹಳ ಸುದೀರ್ಘವಾದ ಪುಸ್ತಕಗಳನ್ನೆಲ್ಲ ಬಹಳ ಹಿಂದೆ ಬರೆದಿದ್ದಾರೆ. ಕುವೆಂಪು ಕೂಡ ರಾಮಕೃಷ್ಣ ಪರಮಹಂಸರ ಅಸಲಿ ಮುಖವನ್ನು ತೋರ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಅಷ್ಟೊಂದು ಅಗ್ರೆಸಿವ್ ಆಗಿ ಅವರು ಬರೆದಿರಲಿಲ್ಲ. ಆದರೆ ಇನ್ನೊಂದು ಮುಖವನ್ನು ಪರಿಚಯಿಸಲಿಲ್ಲ. ನಾನು 2012ರಲ್ಲಿ ಅವರು 150ನೇ ವರ್ಷದ ಸ್ವಾಮಿ ವಿವೇಕಾನಂದ ದಿನಾಚರಣೆ ಮಾಡುವಾಗ ನಾನು ಒಂದು ಅಂಕಣ ಬರೆದಿದ್ದೆ. ಅದು ಒಂದು 900 ಶಬ್ದಗಳ ಒಂದು ಅಂಕಣ. ಅಂದ್ರೆ ಸರಿ ಸುಮಾರು 20 ವರ್ಷಗಳ ಹಿಂದೆ. ಆದ್ರೆ ಇವತ್ತಿಗೂ ಅಂಕಣ 2012 ಅಂದ್ರೆ 13 ವರ್ಷ ಆಯ್ತು. 13 ವರ್ಷ ಆಯ್ತು. ಅದು ಇವತ್ತಿಗೂ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಆ ಕಾಲದಲ್ಲಿ ಬಹಳ ದೊಡ್ಡ, ಇನ್ನು ಭಾಳ ವೈಯಕ್ತಿಕ ಮಟ್ಟವಾಗಿ ಹೇಳಬೇಕಂದ್ರೆ, ನಾನು ಬರೀ ಜರ್ನಲಿಸ್ಟ್ ಆಗಿದ್ದವನು ಒಬ್ಬ ಆಕ್ಟಿವಿಸ್ಟ್ ಜರ್ನಲಿಸ್ಟ್ ಅಂತ ಆಗಲಿಕ್ಕೆ
ಆ ತಿರುವು ಕೊಟ್ಟದ್ದು ಕೂಡ ಆ ಅಂಕಣ. ಅದಕ್ಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅದೊಂದು ದೊಡ್ಡ ಈ ರೀತಿಯ ಒಂದು ವಿವಾದವನ್ನು ಸೃಷ್ಟಿ ಮಾಡುತ್ತೆ ಅಂತ. ಅದರ ಹಿಂದಿನ ಹಿಂದಿನ 2-3 ದಿನ ಹಿಂದೆ ಧಾರವಾಡದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಭಾಷಣ ಮಾಡಿದ್ದೆ. ಆ ಭಾಷಣದ ಸಾರವನ್ನು ಅಷ್ಟೇ ನಾನು ಅಲ್ಲಿ ಹೇಳಿದ್ದು. ಅದಕ್ಕೆ ಸೋರ್ಸ್ ಕೂಡ ಕೊಟ್ಟಿದ್ದೆ. ಶಂಕರ್ ಮುಖರ್ಜಿ ಅಂತ ಅವರದ್ದು ಬುಕ್, ಅದು ಬೆಂಗಾಲಿ ಲೇಖಕ, ಮಾಂಕ್ ಆಸ್ ಮ್ಯಾನ್ ಅಂತ. ಸೊ ಅದರಲ್ಲಿದ್ದ ಒಂದಷ್ಟು ಅಂಶಗಳು ಓದಿದಾಗ ನನಗನಿಸಿತ್ತು ಸ್ವಾಮಿ ವಿವೇಕಾನಂದ ಬೇರೆಯೇ ಇದ್ದಾರೆ, ಇವರು ಬಿಂಬಿಸುವ ಸ್ವಾಮಿ ವಿವೇಕಾನಂದ ಅವರಲ್ಲ ಅಂತ. ಅದನ್ನೇ ಬರದೆ ಅದಕ್ಕೆ ಭಾಳ ಮಟ್ಟದ ಪ್ರತಿಭಟನೆ ಆಯಿತು. ಪ್ರಜಾವಾಣಿ ಕಚೇರಿಗೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದರು. ನನಗೆ ಕೊಲೆ ಬೆದರಿಕೆಗಳು ಸುಮಾರು ಬಂತು, ಏನೇನೋ ಎಲ್ಲ ಆಯಿತು. ಆದರೆ ಅದರ ನಂತರ ಅದರ ಬಗ್ಗೆ ನನಗೆ ಒಂದು ಸಮಾಧಾನ ಏನಂದರೆ ಅದರ ನಂತರ ಭಾಳ ಬಗ್ಗೆ ಅದರ ಚರ್ಚೆ ಆಯಿತು. SFI ಅವರು ಇವರು ಎಲ್ಲ ರಾಜ್ಯಾದ್ಯಂತ ಅದರ ಬಗ್ಗೆ. ನಾನು ಆಗ ಭಾಷಣ ಮಾಡಲಿಕ್ಕೆ ಶುರು ಮಾಡಿದ್ದವನು, ಇಲ್ಲಿವರೆಗೆ ನಿಲ್ಲಿಸಲಿಲ್ಲ, ಭಾಷಣ ಮಾಡ್ತಾನೆ ಇದ್ದೇನೆ. ಸೊ ಅದು ಅಲ್ಲಿಂದ ಎಲ್ಲ ಶುರುವಾಯ್ತು ಅದು. ಯಾಕೆಂದ್ರೆ ಪತ್ರಕರ್ತ ಈಗ ಅಲ್ಲಿಯವರೆಗೆ ಏನಾಗಿತ್ತಂದ್ರೆ ಅವನ ಹೆಸರೇನಿದೆ, ಯಂಗ್ ಪುಂಗ್ಲಿ ಅಂತ ಒಬ್ಬ ಇದ್ದಾನಲ್ಲ, ಚಕ್ರವರ್ತಿ ಸೂಲಿಬೆಲೆ, ಅವನು ಸುಳ್ಳು ಬೊಗಳ್ತಾನೇ ಇದ್ದ. ಅವನಿಗೆ ಇದ್ದಕ್ಕಿದ್ದಾಗೆ ಅವನು ಎಕ್ಸ್ಪೋಸ್ ಆಗ್ತಾನೆ ಅಂತ ಗೊತ್ತಾದ ನಂತರ ನನ್ನ ಮೇಲೆ ದಾಳಿ. ಅವನ ಶಿಷ್ಯರೆಲ್ಲ ಈಗ ಎಲ್ಲ ಅವರ ಜೊತೆ ಇದ್ದಾಳೆ. ಅವಳು ಚೇತನ ತೀರ್ಥಹಳ್ಳಿ, ನಮ್ಮ ನಿಕೇತ್ ರಾಜ್ ಮೌರ್ಯ, ಇವರೆಲ್ಲ ಅವರ ಜೊತೆಯಲ್ಲೇ ಇದ್ದವರು ಆ ಕಾಲದಲ್ಲಿ. ಈಗ ಅವರೆಲ್ಲ ಕನ್ಫೆಸ್ ಮಾಡ್ಕೊಳ್ತಾ ಇದ್ದಾರೆ, ಅದು ಬೇರೆ. ನನ್ನ ಸಮಾಧಾನ ಏನಂದರೆ ಇವತ್ತು ನಾನು ಯಾವ ಅಂಶಗಳನ್ನು ಅದರಲ್ಲಿ ಬರೆದಿದ್ದೇನೆ ಅವನೇ ಅದನ್ನು ಒಪ್ಕೊಳ್ತಾನೆ. ಇಂಥ ಹೀನ ಸ್ಥಿತಿ ಯಾರಿಗೆ ಬರಬಾರ್ದು ನೋಡಿ. ವಾಂತಿ ಮಾಡಿದ ಮೇಲೆ ಬಿಟ್ಬಿಡ್ಬೇಕು ಅದನ್ನು. ಆ ವಾಂತಿ ಮಾಡಿದ್ದನ್ನೇ ತಿನ್ನುವಂಥ ಪರಿಸ್ಥಿತಿ ಇವತ್ತು ಚಕ್ರವರ್ತಿ ಸೂಲಿಬೆಲೆಗೆ ಇದೆ. ಅದರಿಂದ ನಾನು ಆಗಲೂ ಹೇಳಿದ್ದೇನೆ, ನಾನು ಏನು ಬರೆದಿದ್ದೇನೆ ಅದಕ್ಕೆ ಕಮಿಟ್ ಆಗಿದ್ದೇನೆ. ರಾಮಕೃಷ್ಣ ಆಶ್ರಮದವರು ಕೂಡ ಒಪ್ಕೊಂಡಿದ್ದಾರೆ, ಅದನ್ನು ಆಫೀಸಿಗೆ ಬಂದು ಎಲ್ಲ ಮಾಡಿದ್ದಾರೆ. ಆಗ ಒಂದು ಆರ್ಗ್ಯುಮೆಂಟ್ ಏನಿತ್ತಂದರೆ, ನೀವು ಅಲ್ಲನ ಬಗ್ಗೆ ಬರೀತೀರಾ, ಕ್ರಿಸ್ತನ ಬಗ್ಗೆ ಬರೀತೀರಾ, ಅಲ್ಲರಿ ನಾನು ಯಾಕೆ ಬರೀಲಿ? ಹಿಂದೂ ಧರ್ಮ ಅದರ ಒಳಗಡೆ ಇದ್ದೇನೆ. ನಾನು ಮೊದಲು ನನ್ನ ಮನೆಯನ್ನು ಪ್ರಶ್ನೆ ಮಾಡ್ತೇನೆ, ಆಮೇಲೆ ಪಕ್ಕದ ಮನೆಯನ್ನು ಪ್ರಶ್ನೆ ಮಾಡ್ತೇನೆ. ನೀವು ಸುಳ್ಳು ಹೇಳ್ತಾ ಇದ್ದೀರಿ ವಿವೇಕಾನಂದರ ಬಗ್ಗೆ, ಅದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದೆ. ಬೇಸಿಕಲಿ ಏನಂದರೆ ವಿವೇಕಾನಂದರು ಒಬ್ಬರು ಬಂಡುಕೋರು, ಈಸ್ ಎ ರೆಬೆಲ್, ಹುಟ್ಟಿನಿಂದರು ರೆಬೆಲ್. ಅವರೊಬ್ಬ ಪರಿವ್ರಾಜಕ. ಅವರು ಅಂದರೆ ಅವರು ಕಾಡಿಗೆ ಹೋಗಿ ತಪಸ್ಸು ಮಾಡಿಲ್ಲ, ಅವರು ಇಲ್ಲದಿದ್ದರೆ ಮಠದೊಳಗೆ ಕೂತು ಧ್ಯಾನಸ್ಥರಾಗಿರ್ಲಿಲ್ಲ. ಅವರು ಬದುಕಿನ ನಿಜವಾದ ಸತ್ಯ ಕಂಡುಕೊಂಡವರು. ರಾಮಕೃಷ್ಣ ಪರಮಹಂಸರಂತ ಅವರು ಒಬ್ಬ ಸಾಧಕನೂ ಅಲ್ಲ. ಅರವಿಂದ್ರ ತರ ಅವರಿಗೆ ಒಂದು ಆಳವಾದ ತತ್ವಜ್ಞಾನದ ಗ್ರಹಿಕೆ ಪ್ರಾರಂಭದಲ್ಲಿ ಇರಲಿಲ್ಲ. ಅವರು ರಾಮಕೃಷ್ಣ ಪರಮಹಂಸರನ್ನು ಕೂಡ ಭೇಟಿ ಮಾಡೋದು ಏನಂದ್ರೆ ದೇವರಿಲ್ಲಿದ್ದಾನೆ ಅಂತ ಹುಡುಕ್ತಾ ಹೋಗ್ತಾರೆ. ಅವರ ಭೇಟಿ ದೇವರಿಲ್ಲಿದ್ದಾನೆ ಅಂತ ಹುಡುಕ್ತಾ ರಾಮಕೃಷ್ಣ ಪರಮಹಂಸರು ಇರ್ತಾರೆ. ರಾಮಕೃಷ್ಣ ಪರಮಹಂಸರಲ್ಲಿ ಗುರುವನ್ನು ಕಾಣ್ತಾರೆ ಅವರು. ರಾಮಕೃಷ್ಣ ಪರಮಹಂಸರು ಕೂಡ ಬಹಳ ಪ್ರೋಗ್ರೆಸಿವ್ ಆದ ಒಬ್ಬ ಸ್ವಾಮೀಜಿಗಳು. ಅವರಿಗೆ ಹೆಚ್ಚು ಓದಲಿಕ್ಕೆ ಬರಲಿಕ್ಕೆ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ. ಆದರೆ ಇವರು ಓದು ಇತ್ತು, ಅಭ್ಯಾಸ ಇತ್ತು. ಅದರಿಂದ ಅವರು ರಾಮಕೃಷ್ಣ ಪರಮಹಂಸರ ಸಾವಿನ ನಂತರ 5 ವರ್ಷ ಇಡೀ ದೇಶ ಸುತ್ತಾರೆ. ಸುತ್ತಿದ ನಂತರ ಅವರಿಗೆ ಬೇರೊಂದು ಭಾರತ ಕಾಣಲಿಕ್ಕೆ ಶುರುವಾಗುತ್ತೆ. ಇಲ್ಲಿಯ ಸಮಸ್ಯೆ ಬೇರೆ ಇದೆ ಅಂತ. ಆಕ್ಚುಲಿ ಮಹಾತ್ಮ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಿಂದ ಬಂದಾಗ ರೈಲ್ನಲ್ಲಿ ಇಡೀ ದೇಶ ಅವ್ರು ಮೊದಲು ಮಾಡುವ ಕೆಲಸ ಅಂದ್ರೆ ಮೊದಲು ಮೀನ್ಸ್ ಆಗ ಸ್ವತಂತ್ರ ಚಳವಳಿ ತೊಡಗಿಸ್ಕೊಳ್ಳಿ ಮೊದಲು ಮಾಡೋ ಕೆಲಸ ದೇಶ ಸುತ್ತೋದು ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಇವರು ಹಾಗೆ ಸುತ್ತಿದಾಗ ಅವರಿಗೆ ಗೊತ್ತಾಗುತ್ತೆ ಇಲ್ಲಿ ಬಡತನ ಬಹಳ ತೀವ್ರವಾದ ಸಮಸ್ಯೆ ಇದೆ, ಜಾತೀಯತೆ ಇದೆ, ಹಿಂದೂ ಧರ್ಮ ಅವರು ಹೇಳುದು ಬೇರೆ ಮತ್ತು ಅದರ ಆಳದಲ್ಲಿ ಇರುವುದು ಬೇರೆ. ಇದನ್ನೆಲ್ಲ ನೋಡಿದ ನಂತರ ಅವ್ರಿಗೆ ಏನನ್ನಿಸುತ್ತೆ, ಇದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ನೋಡಿ 9 ಸಂಪುಟ ಅವರದ ಕೃತಿ ಶ್ರೇಣಿ ಇದೆ. ಅದರಲ್ಲಿ 8 ಸಂಪುಟಗಳು ಪಬ್ಲಿಷ್ ಆಗಿದೆ, 9ನೇದ್ದು ಆಗಿಲ್ಲ. ಅದರಲ್ಲಿ ಅವರು ಬರೆದ ಸುಮಾರು 162 ಅಂತ ಪಬ್ಲಿಷ್ ಆಗಿದೆ, ಉಳಿದದ್ದು ಸುಮಾರು ಅನ್ಪಬ್ಲಿಷ್ಡ್ ಪತ್ರಗಳಿದೆ. ಅಂದ್ರೆ ಎಲ್ಲ ದಾಖಲೆಗಳಿದೆ. ಅವ್ರು ಏನು ಈಗ ನಾನೀಗ ಏನು ಸುಮ್ಮನೆ ಬಂಡಲ್ ಬಿಡ್ಲಿಕ್ಕೆ ಆಗೋದಿಲ್ಲ. ಕೃತಿ ಶ್ರೇಣಿಯ ಯಾವ ಪುಟ ಯಾವ ವಾಲ್ಯೂಮ್ನಲ್ಲಿ ಇದೆ ಅಂತ ಅದು ಇಲ್ಲಿದೆ. ಅವರು ಅಲ್ಲ, ನೀವು ಅಲ್ಲಿ 3-4 ಜನ ಲೇಖಕರನ್ನ ಉಲ್ಲೇಖ ಮಾಡಿ ಆ ಲೇಖನ ನಾನು ಓದಿದ್ದೀನಿ. ಒಂದು ಶಂಕರ್ ಅವರು, ಶಂಕರ್ ಮುಖರ್ಜಿ. ಎರಡನೇದು ಅವರ ಇಬ್ಬರು ತಮ್ಮಂದಿರು, ಇನ್ನೊಬ್ರು ನಿವೇದಿತಾ ಸಹೋದರಿ. ಇನ್ನೊಂದು ಮೇರಿ ಹೇಲ್ ಅಂತ ಅವ್ರ ಸಹಾಯಕಿ. ಅವರು ಶಿಷ್ಯ ಆಗ್ತಾರೆ ಅವರದ್ದು. ಅವರನ್ನೆಲ್ಲ ಅವರು ಬಹಳ ಜನರಿಗೆ ಒಂದು ತಪ್ಪ ಅಭಿಪ್ರಾಯ ಏನಿದೆ, ಮೊದಲಿಂದಲೇ ಶುರು ಮಾಡ ಬಹಳ ಜನ ತಪ್ಪ ಅಭಿಪ್ರಾಯ. ಅವರು ಚಿಕಾಗೋಗೆ ಹೋಗಿ ಧರ್ಮ ಸಮ್ಮೇಳನಕ್ಕೆ ಹಿಂದೂ ಧರ್ಮದ ಪ್ರಚಾರಕ್ಕೆ ಅಂತ. ಆಕ್ಚುಲಿ ಅವ್ರು ಹಿಂದೂ ಧರ್ಮ ಪ್ರಚಾರಕ್ಕೆ ಹೋಗಿದ್ದಲ್ಲ,
ಅವರಲ್ಲಿ ಭಾಷಣ ಮಾಡಿದ್ರೆ ನನಗೆ ಡಾಲರ್ಸ್ಗಳು ಬರುತ್ತೆ, ಅದನ್ನು ತಕೊಂಡು ಇಲ್ಲಿಯ ಬಡವರಿಗಾದ್ರೆ ಏನಾದ್ರು ಅಂದ್ರೆ ಅದಕ್ಕೆ ಸೀರಿಯಸ್ ಆದ ಪತ್ರ ಇದೆ. ಅವರಿಗೆ ಮೊದಲು $70-80 ಕೊಡ್ತಾ ಇದ್ರಂತೆ, ಒಂದ್ ಕಡೆ $7,000 ಕೊಡ್ತಾರಂತೆ. ಅವ್ರು ಹೇಳ್ತಾರೆ ಇಂಗರ್ಸಾಲ್ ಅಂತ ಅವನಿಗೆ $10,000 ಎಲ್ಲ ಕೊಡ್ತಾರೆ, ನಮ್ಗೆ ಕೊಡುದಿಲ್ಲ ಅಂತೆಲ್ಲ ಅವ್ರು ಬರೆದಿದ್ದಾರೆ, ಪ್ರತಿಯೊಂದೊಂದು ಪತ್ರ ಬರೆದಿದ್ದಾರೆ ಅವರು. ಅದರಿಂದ ಅವರು ಹೋಗಿ ಹೋಗಿ ಭಾಷಣ ಮಾಡಿದ ನಂತರ ಅವ್ರಿಗೆ ಅವರ ಕಲಿಕೆ ಶುರುವಾಗುತ್ತೆ. ಅದರ ನಂತರ ಅವರ ಮೇನ್ ಫೋಕಸ್ ಬಡವರು ಅಂತ ಇರುತ್ತೆ. ಅವ್ರದ್ದು ಇದೆ ಅಲ್ವಾ, ಅನ್ನ ನೀಡದ ಧರ್ಮ ಇದೆಯಲ್ಲ, ಧರ್ಮನೇ ಅಲ್ಲ ಅಂತ. ನಾಯಿಗೆ ಕೂಡ ಒಂದು ತುತ್ತು ಕೊಡದವನು ಅವನು ರಿಲಿಜಿಯಸ್ ಅಲ್ಲ ಅಂತ ಧರ್ಮದ ಬಗ್ಗೆ ನನ್ನ ಧಿಕ್ಕಾರ ಇದೆ ಅಂತ ಹೇಳ್ತಾರೆ. ಯುವಕರು ಸರಿಯಾಗಿ ಉಂಡು ತಿಂದು ಗಟ್ಟಿ ಆಗ್ಬೇಕು, ಅವ್ರು ಫುಟ್ಬಾಲ್ ಆಡುವಷ್ಟು ಅವ್ರಿಗೆ ಸಾಮರ್ಥ್ಯ ಇರಬೇಕು, ಇದೆಲ್ಲ ಹೇಳ್ತಾರೆ ಅವರು ಒಬ್ಬ ರಿಫಾರ್ಮರ್, ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತೆ ಅಂತ. ಅವರು ಒಬ್ಬ ರಿಫಾರ್ಮರ್, ಅವರೊಬ್ಬ ಸುಧಾರಕರು, ಅವರು ಸಂತನೂ ಅಲ್ಲ, ಸನ್ಯಾಸಿನೂ ಇಲ್ಲ, ಅವರನ್ನು ವೀರ ಸನ್ಯಾಸಿ ಅಂತ ಅವರದ್ದು ನೋಡಿ. ಅವ್ರ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಒಂದು ಸ್ಟುಡಿಯೋ ಹೋಗಿ ಆ ಡ್ರೆಸ್ ಹಾಕಿರೋದು, ಅವರು ಆ ಪೇಟ ಎಲ್ಲ ಕಟ್ಟಿರೋದು. ಅದರ ನಂತರ ಅವ್ರು ಕಟ್ಟೇ ಇಲ್ಲ. ಅದರ ನಂತರದ ಫೋಟೋಗಳು ನೋಡಿದ್ರೆ ತಲೆಗಳ ಕೂದಲನ್ನು ಸಣ್ಣಗೆ ಕತ್ತರಿಸಿ ಅವರು ಎಲ್ಲ ಮಾಡಿದ್ರು. ನಾನು ಅದು ಬರೆದಾಗ ಬಹಳ ಮುಖ್ಯವಾದ ಅಂಶ, ನಾನು ಬರೀಲಿಕ್ಕೆ ಪ್ರೇರಣೆ ಮತ್ತು ಅದು ಇವತ್ತಿಗೂ ಚರ್ಚೆ ಆಗಬೇಕಾದ್ದು ಏನಂದ್ರೆ, ನಾನು ಆ ಕಾಲದಲ್ಲಿ ನಾನು ವೈಯಕ್ತಿಕವಾಗಿ ಒಂದು ಆರೋಗ್ಯದ ಸಮಸ್ಯೆಯಲ್ಲಿ ಇದ್ದೆ. ಅದರಿಂದಾಗಿ ನನಗೆ ಅನಿಸುತ್ತು, ಅವರಿಗೆ ಶಂಕರ್ ಮುಖರ್ಜಿ ಪುಸ್ತಕದಲ್ಲಿ ಇತ್ತು 32 ಬಗೆಯ ರೋಗಗಳಿತ್ತು ಅವರಿಗೆ. ಅಂದ್ರೆ ನೀವು ಯು ನೇಮ್ ಎನಿ ಪಾರ್ಟ್ ಆಫ್ ಯುವರ್ ಬಾಡಿ, ಅದು ಕರುಳು ಇರ್ಬೋದು, ಲಿವರ್ ಇರ್ಬೋದು, ಹೃದಯ ಇರ್ಬೋದು, ತಲೆ ಇರ್ಬೋದು, ಒಳಗೆ ಕಣ್ಣಿಗೆ ಅವರ ಚರ್ಮ, ಅವರ ಕೂದಲು, ಮೈ ಕೂದಲವರೆಗೆ ಅವರಿಗೆ ಸಮಸ್ಯೆಗಳಿತ್ತು. ಅವರು ಮೇರಿ ಹೇಲಿಗೆ ಬರೀತಾರೆ, ನನಗೆ ವಯಸ್ಸಿಗೆ ಮೊದಲೇ ನನ್ನ ಕೂದಲೆಲ್ಲ ಬೆಳಗಾಗಿ ಹೋಗ್ಬಿಟ್ಟಿದೆ, ನಾನೀಗ ಸತ್ರೆ ಸಾಕಪ್ಪ. ಅದು ನಿವೇದಿತಾಗಿ ಹೇಳ್ತಾರೆ, ನಾನು ಒಂದು ಸತ್ತ ಕುಂಟು ಕುದುರೆ ಆಗಿಬಿಟ್ಟಿದ್ದೇನೆ, ನನಗೆ ದಯಾಭಿಕ್ಷೆಯನ್ನಾದ್ರೂ ಕೊಡಿ ಅನ್ನೋ ಮಟ್ಟಕ್ಕೆ ಅವರು ಅನುಭವಿಸ್ತಾರೆ. ಒಂದು ಪಾರ್ಟ್. ಎರಡನೇ ಪಾರ್ಟ್, ನಮ್ಮಲ್ಲಿ ಒಂದು ಅಭಿಪ್ರಾಯ ಇದೆ, ಈ ರ್ಯಾಂಕ್ ಸ್ಟೂಡೆಂಟ್ಗಳೆಲ್ಲ ಬಹಳ ದೊಡ್ಡದವರು ಅಂತ. ಅವರು ಕಲಿಕೆಯಲ್ಲಿ ಅವ್ರಿಗೆ ತತ್ವಶಾಸ್ತ್ರದಲ್ಲಿ 43 ಬಂದಿರುತ್ತೆ, ಇಂಗ್ಲಿಷ್ನಲ್ಲಿ 44 ಬಂದಿರುತ್ತೆ, ಅವರಿಗೆ ಆರ್ಟ್ಸಲ್ಲಿ 500ರಲ್ಲಿ 216 ಬಂದಿರುತ್ತೆ. ಅವರು ಈಶ್ವರಚಂದ್ರ ವಿದ್ಯಾಸಾಗರ ಶಾಲೆಗೆ ಹೋಗಿರ್ತಾರೆ, ಅಲ್ಲಿ ಇವನಿಗೆ ಕಲಿಸ್ಲಿಕ್ಕೆ ಬರುವುದಿಲ್ಲ, ಬೋಧನೆ ಬರುವುದಿಲ್ಲ ಅಂತ ಅವ್ನ ಕೆಲಸದಿಂದ ತೆಗಿತಾರೆ. ನೋಡಿ, ಯಾವ ಒಬ್ಬ ವ್ಯಕ್ತಿಯನ್ನ ಒಂದು ಸಣ್ಣ ಕಾಲೇಜಲ್ಲಿ ನಿನಗೆ ಕಲಿಸ್ಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ, ಟೀಚರ್ ಆಗ್ಲಿಕ್ಕೆ ನಾಯಕ ಅಂತ ಹೇಳಿದ್ರು, ಅವ್ರು ಇಡೀ ಜಗತ್ತಿಗೆ ಟೀಚರ್ ಆಗ್ತಾರೆ. ದ್ಯಾಟ್ ಈಸ್ ದಿ ಬ್ಯೂಟಿ ಆಫ್ ದಿ ವಿವೇಕಾನಂದ. ನಮಗೆ ಒಂದು ತಲೆನೋವು ಬಂದರೆ ಅರ್ಧ ದಿನ ರಜೆ ಆಗ್ತೇವೆ, ಈ 32 ಬಗೆಯ ರೋಗ ಕಟ್ಟಿಕೊಂಡು ಇಡೀ ಜಗತ್ತಿನ ಎಲ್ಲ ತತ್ವಶಾಸ್ತ್ರಗಳನ್ನು ಕರಗತ ಮಾಡಿಕೊಂಡು ಅದನ್ನು ಊರು ಅಂದರೆ ದೇಶ ಸುತ್ತಿ ಅದನ್ನು ಪ್ರಚಾರ ಮಾಡಿ ಅವ್ರು ಬದುಕಿದ್ದು ಎಷ್ಟು ದಿನ? 39 ವರ್ಷ 6 ತಿಂಗಳು 24 ದಿನ ಬದುಕಿದ್ದಾರೆ. ಅವರು ಅಷ್ಟೇ ಬದುಕಿರೋದು. ಅವರು ಇದನ್ನೆಲ್ಲ ಮಾಡಿರೋದು ಅವರ 16 ವರ್ಷದ, ಅಂದರೆ ಪರಮಹಂಸರು ಸತ್ತ ನಂತರ 16 ವರ್ಷದ ಅವಧಿಯಲ್ಲಿ ಇಷ್ಟೆಲ್ಲ ಮಾಡಿದರು. ರಾಮಕೃಷ್ಣ ಮಿಷನ್ ಮಾಡಿದರು, ಇಡೀ ದೇಶ ಸುತ್ತಿದ್ರು. ನಮಗೆ ಈಗ ಅವರನ್ನು ದೇವರನ್ನು ಮಾಡೋದು ಭಾಳ ಸುಲಭ ಈಗ, ಯಾಕಂದರೆ ಆ ರೀತಿಯ ಒಂದು ಸಾಮರ್ಥ್ಯ ಬರಬೇಕಾದ್ರೆ ಅವನಲ್ಲಿ ಏನೋ ದೈವಾಂಶ ಸಂಭೂತನಾಗಿರಬೇಕು ಅನ್ನೋದು ಬರುತ್ತೆ. ಅವರು ಭಾಳ ಮುಖ್ಯವಾಗಿ ನೋಡಿ 2-3 ವಿಚಾರಗಳನ್ನು ಮಾಡಿದ್ದಾರೆ. ಅವರು ವೇದಾಂತದ ಮೆದುಳು ಮತ್ತು ಮುಸ್ಲಿಂ ದೇಹ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಅವರು ಈಗ ಮತಾಂತರ ಆಗ್ತಾ ಇತ್ತು ಆ ಕಾಲದಲ್ಲಿ. ಮತಾಂತರ ಆಗಿದ್ದಕ್ಕೆ ಮುಸ್ಲಿಮರು ಓಲೈಕೆ, ಅವೆಲ್ಲ ಹಿಂದೂ ಧರ್ಮದೊಳಗಿನ ಈ ಅಸಮಾನತೆ, ಅಸ್ಪೃಶ್ಯತೆ, ಈ ಭೇದ ಭಾವ, ಈ ದೌರ್ಜನ್ಯ, ಇದರಿಂದ ಬೇಸತ್ತು ಅವರು ಮತಾಂತರ ಆಗಿದ್ದಾರೆ ಅಂತ ಧೈರ್ಯದಿಂದ ಹೇಳ್ತಾರೆ ಅವರು. ವರ್ಜಿನ್ ಮೇರಿಯ ನಾನು ಆಗ ಬದುಕಿದ್ರೆ ವರ್ಜಿನ್ ಮೇರಿಯ ಪಾದ ತೊಳಿತಾ ಇದ್ದೆ ಅಂತ ಅವರು ಹೇಳ್ತಾರೆ. ಅಂದ್ರೆ ಹೃದಯದಿಂದ ರಕ್ತ ಬಸಿದು ಅವರ ಪಾದ ತೊಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಐಕ್ಯತೆ ಬಗ್ಗೆ ಉದ್ದಕ್ಕೂ ಅವರು ಮಾತಾಡ್ತಾ ಇದ್ರು. ಅವರಿಗೆ ಒಬ್ಬ ಖೇತ್ರಿ ಮಹಾರಾಜ ಅಂತ ಇದ್ದ, ಅವರ ಫೈನಾನ್ಸರ್ ಅವರು, ಅಂದರೆ ಇವ್ರ ಪಾಪ ದುಡ್ಡು ಕೊಡ್ತಾ ಇದ್ರು. ಇವರು ಸತ್ತು 8 ವರ್ಷದ ನಂತರನೂ ಅವರ ತಾಯಿ ಬದುಕಿದ್ರು ಭುವನೇಶ್ವರದಿ, ಅವರನ್ನು ನೋಡ್ಕೊಳ್ತಾ ಇದ್ರು. ಆ ಖೇತ್ರಿ ಮಹಾರಾಜ ಈ ಮುಸ್ಲಿಂ ಮನೆಗಳಲ್ಲಿ ಊಟ ಮಾಡಿದ್ದಕ್ಕೆ ಅವನು ಬೈತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಬಂಗಿಯ ಮನೆಯಲ್ಲಿ ಕೂಡ ಹೋಗಿ ಊಟ ಮಾಡ್ತೇನೆ, ನನಗೆ ಎಲ್ಲರೂ ಸಮಾನರು ಅಂತ. ಅಂದರೆ ಅವರ ಯಾರು ಬೆನ್ಫ್ಯಾಕ್ಟರ್ ಅವರನ್ನು ಕೂಡ ಚಾಲೆಂಜ್ ಮಾಡ್ತಾರೆ. ಸೊ ಇದು ಅವರನ್ನು ಹಿಂದೂ ಧರ್ಮದ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಏನು ಬಿಂಬಿಸ್ಲಿಕ್ಕೆ ಇವರು ಹೊರಟಿದ್ದಾರೆ, ಇವರ ವಿರುದ್ಧನೇ ಅವ್ರು ಬಹಳ ಕಟುವಾಗಿ ಮಾತಾಡಿರೋದು ಹಿಂದೂ ಧರ್ಮದ ಪುರೋಹಿತಶಾಹಿ ಬಗ್ಗೆ. ಅವರು ಹೇಳ್ತಾರೆ ಹಿಂದೂ ಧರ್ಮ ಅಂದ್ರೆ ಡೋಂಟ್ ಟಚಿಸಮ್ ಅಂತ.
ಅದನ್ನ ನನ್ನನ್ನು ಮುಟ್ಬೇಡ ಅಂತ ಹೇಳುವುದೇ ಹಿಂದೂ ಧರ್ಮ ಅಂತ ಹೇಳ್ತಾರೆ. ಇದನ್ನು ಕಿತ್ತೊಗೆಯದೇ ಇದ್ರೆ ಇದು ಸುಧಾರಣೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಸೊ ಅವರನ್ನ ನೋಡಿ ಆ ರೀತಿ ಆ ರೀತಿ ಬಂದ ಒಬ್ಬ ನಾಯಕನ ನೋಡಿ, ಅವ್ರು ಎಲ್ಲಿಯವರೆಗೆ ಅಂದರೆ ಅವರು ನನಗೆ ಯಾವಾಗಲೂ ನಾರಾಯಣ ಗುರು ಅವರನ್ನು ನೆನಪು ಮಾಡ್ತೇನೆ ನಾನು ಅವ್ರಿಗೆ. ಯಾಕೆಂದರೆ ಈ ಧರ್ಮ ಇದೆಯಲ್ಲ, ಧರ್ಮವನ್ನೊಂದು ಸಾಧನವಾಗಿ ಬಳಸಿಕೊಂಡು ಸಮಾಜ ಸುಧಾರಣೆ ಮಾಡೋದು ಸುಲಭ ಅಂತ. ಅವರು ಈಗ ಉದಾಹರಣೆಗೆ ಅವರು ಕೇರಳಕ್ಕೆ ಹೋಗಿ ಅಲ್ಲಿಯ ಜಾತೀಯತೆ ನೋಡಿ ರೋಸಿ ಹೋಗಿ ಅಲ್ಲಿಂದ ಇದು ಸುಧಾರಣೆ ಆಗುವಂತಲ್ಲ, ಇಟ್ ಇಸ್ ಎ ಮೆಂಟಲ್ ಹಾಸ್ಪಿಟಲ್ ಅಂತ ವಾಪಸ್ ಬಂದಿರ್ತಾರೆ ಅವರು. ಸೊ ನಾರಾಯಣ ಗುರುನ ಶಿಷ್ಯ ಒಬ್ಬ ಪಲ್ಪು ಅವರನ್ನು ಭೇಟಿ ಮಾಡ್ತಾನೆ. ಆಗ ಹೇಳ್ತಾರೆ ಅವರು, ನೋಡಿ ಅದು ಕೇರಳ ಎನ್ನುವುದು ಮೆಂಟಲ್ ಎಸೈಲಮ್, ಅದು ನೀನು ಅಲ್ಲಿ ಹೋಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರಾದ್ರೂ ಧಾರ್ಮಿಕ ಗುರುವನ್ನು ಇಟ್ಕೊಂಡು ಮಾಡಿದ್ರೆ ಜನರನ್ನು ಸುಧಾರಣೆ, ದಟ್ ಈಸ್ ಇಟ್ಸ್ ಸ್ಟ್ರಾಟಜಿ ಆಲ್ಸೋ. ಧರ್ಮವನ್ನು ಅವರು ಒಂದು ಸಾಧನವನ್ನಾಗಿ ಬಳಸಿದ್ರೆ, ಧರ್ಮದ ಮೂಲಕ ಹೇಳಿದರೆ ಜನ ಕೇಳ್ತಾರೆ ಅಂತ. ಸೇಮ್ ಪಲ್ಪು ಹೋಗಿ ನಾರಾಯಣ ಗುರುವನ್ನು ಮೀಟ್ ಮಾಡ್ತಾರೆ, ಅದರ ನಂತರ ನಾರಾಯಣ ಗುರು ಚಳವಳಿ ನಡೆಯುತ್ತೆ. ಸೊ ಮೊದಲಿನಿಂದಲೂ ಅವರು ನೋಡಿ, ಅವರು ಶೂದ್ರ ಒಬ್ಬವರು, ಅವರು ಬ್ರಾಹ್ಮಣರಲ್ಲ. ಅದರಿಂದ ಅವರಿಗೆ ಸನ್ಯಾಸಿಯಾಗುವ ಅರ್ಹತೆನೇ ಇಲ್ಲ ಅಂತ ತಿಳ್ಕೊಂಡಿದ್ರು ಅವರಿಗೆ. ಅವರು ಈಗ ನೋಡಿ, ಸ್ವಾಮಿಗಳು ಸಮುದ್ರ ಲಂಘನ ಮಾಡಬಾರದು ಅಂತ ಹೇಳಿದ್ರು. ಬೇರೆ ಈಗ ಉಡುಪಿ ಮಠದ ಸ್ವಾಮೀಜಿಗಳಿಗೆ ಸಮುದ್ರ ಲಂಘನ ಮಾಡಲಿಕ್ಕಿಲ್ಲ, ಅವರು ಮಾಡ್ತಾರೆ ಅದನ್ನು. ಅವರು ಚಿಕಾಗೋ ಧರ್ಮ ಸಮ್ಮೇಳನದಿಂದ ವಾಪಸ್ ಬಂದ ನಂತರ ಅವರು ಸ್ವಾಗತ ಸಮಿತಿಗೆ ಮಾಡಿದರೆ ಅವನು ಹೈಕೋರ್ಟ್ ಜಡ್ಜ್ ಯಾರು ಗುರುದಾಸ್ ಮುಖರ್ಜಿ ಅವರು ಒಪ್ಲಿಕ್ಕೆ ಕೇಳೋದಿಲ್ಲ. ಅವರನ್ನ ಯಾರು ಕೂಡ ಸನ್ಯಾಸಿ ಅಂತ ಸಂಬೋಧನೆ ಮಾಡೋದಿಲ್ಲ, ಸೋದರ ಅಂತ. ಸೊ ಈ ರೀತಿ ಅಂದ್ರೆ ಅವರ ಮಟ್ಟದಲ್ಲಿ ಮಧ್ಯಮ ವರ್ಗ ಜಾತಿಗೆ ಸೇರಿದ ಅವರು ಆಗಿದ್ರು, ಅವರ ಮಟ್ಟದಲ್ಲೂ ಜಾತೀಯತೆ ಇತ್ತು. ಇದನ್ನು ಅವರು ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಅವರನ್ನ ಬಹಳ ದೂರ ಮಾಡ್ತಾರೆ. ಆದರೆ ತದನಂತರ ಅವರಿಗೆ ಕೇಸರಿ ಡ್ರೆಸ್ ಎಲ್ಲ ಹಾಕಿ ಅವರ ಬಲಿಷ್ಠವಾದ ಎದೆ, ಕಾಂತಿಯುತವಾದ ಕಣ್ಣುಗಳು, ಹರವಾದ ತೋಳುಗಳು ಇದೆಲ್ಲ ಬಣ್ಣಿಸಿ ಅವರನ್ನು ಹಿಮ್ಯಾನ್ ಮಾಡಿ ಕಟೌಟ್ ಮಾಡಿ ನಿಲ್ಲಿಸಿಬಿಟ್ರು ಇವರು. ಈಗ ಅವರ ಒಳಗಿನ ಅದು ಏನಿದ್ರು ಅವರ 8-9 ಸಂಪುಟಗಳಲ್ಲಿ ಅವರು ಬರೆದದ್ದು, ಅವರು ಬರೆದದ್ದು, ಅವರು ಪತ್ರ ಬರೆದದ್ದು ಎಲ್ಲವೂ ಈಗ ಬಹಿರಂಗ ಆಗಿದೆ. ಅದನ್ನೆಲ್ಲ ಓದ್ತಾ ಹೋದ್ರೆ ನೋಡಿ, ಅವರು ಬಹಳ ಮುಖ್ಯವಾದ ಒಂದು ಏನಂದ್ರೆ, ಅವರು ಹೇಳ್ತಾರೆ ಅದು ಅವರ ಪ್ರಿಡಿಕ್ಷನ್ ಎಷ್ಟು ನಿಜ ಆಗಿದೆ ಅಂತ. ಅವ್ರು ಹೇಳ್ತಾರೆ, ಮೊದಲು ಬ್ರಾಹ್ಮಣರು ನಮ್ಮನ್ನು ಆಳ್ತಾರೆ, ಆಗ ಒಂದು ಗುಲಾಮಗಿರಿ ಇರುತ್ತೆ, ಆಗ ಸ್ವಲ್ಪ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ, ಆದರೆ ಅವರು ಶಿಕ್ಷಣವನ್ನು ಕೆಲವು ವರ್ಗಕ್ಕೆ ಸೀಮಿತ ಮಾಡ್ತಾರೆ ಅಂತ ಹೇಳ್ತಾರೆ. ಅದರ ನಂತರ ಕ್ಷತ್ರಿಯರ ಆಳ್ವಿಕೆ ಬರುತ್ತೆ, ಅವರು ಕ್ರೂರಿಗಳಾಗಿರ್ತಾರೆ ಮತ್ತು ದೌರ್ಜನ್ಯಗಳನ್ನು ನಡೆಸ್ತಾರೆ, ಆದರೆ ಕಲೆ ಸಂಸ್ಕೃತಿ ಅವರ ಕಾಲದಲ್ಲಿ ಬೆಳೆಯುತ್ತೆ ಅಂತ. ಆಮೇಲೆ ವೈಶ್ಯರು ಬರ್ತಾರೆ, ಅವರು ಬಂಡವಾಳಶಾಹಿಗಳಾಗಿರ್ತಾರೆ, ದುಡ್ಡೇ ಮುಖ್ಯ ಆಗುತ್ತೆ, ಜನರನ್ನು ಸುಲಿಗೆ ಮಾಡ್ತಾರೆ, ಆ ಕಾಲದಲ್ಲಿ ಸಂಸ್ಕೃತಿ ನಾಶ ಆಗುತ್ತೆ ಅಂತ. ಕೊನೆಗೆ ಶೂದ್ರರ ಕಾಲ ಬರುತ್ತೆ ಅಂತ ಪಡಿತಾರೆ. ಕೊನೆಗೆ ನೋಡಿ, ನನಗೆ ಅದು ಮಾತ್ರ ನನಗೆ ಈಗಲೂ ರೋಮಾಂಚನ ಆಗುತ್ತೆ. ಆ ಕಾಲದಲ್ಲಿ ನಾನು ಹೇಳೋದು, ಈಗ ಅವರು ಸತ್ತು 123 ವರ್ಷ ಆಯಿತು, ಅವರು ಹುಟ್ಟಿ 162 ವರ್ಷ ಆಯಿತು. ಆ ಕಾಲದಲ್ಲಿ ಆ ಮನುಷ್ಯ ಹೇಳಿರೋದು ಶೂದ್ರರ ಆಳ್ವಿಕೆ ಅಂತ. ಈಗ ಕರ್ನಾಟಕದಲ್ಲಿ ಶೂದ್ರರ ಆಳ್ವಿಕೆ, ದೇಶದಲ್ಲಿ ಕೂಡ ಶೂದ್ರರ ಆಳ್ವಿಕೆ, ಅದು ಐಡಿಯಾಲಜಿ ಏನೇ ಇರಲಿ, ಆಯ್ತಾ. ಅವ್ರು ಪ್ರಿಡಿಕ್ಟ್ ಮಾಡಿದ್ರು ಬರುತ್ತೆ, ಆಗ ಒಂದು ಸಮಾಜವಾದ ಬರುತ್ತೆ ಅಂತ. ಅದಕ್ಕಾಗಿ ಕಮ್ಯುನಿಸ್ಟ್ ಕೂಡ ಡಾರ್ಲಿಂಗ್ ಆಗಿದ್ರು ಅವರು. ತಪ್ಪು ಇನ್ನೊಂದು ತಪ್ಪಿದೆ. ಈಗ ಅವರು ವೆಸ್ಟ್ ಬೆಂಗಾಲಲ್ಲಿ ಹುಟ್ಟಿದ್ರು, ವೆಸ್ಟ್ ಬೆಂಗಾಲಲ್ಲಿ ಕಮ್ಯುನಿಸ್ಟ್ ಅವರನ್ನು ಆಗಲೇ ಎತ್ತಿಕೊಂಡಿದ್ರೆ ಅವರು ಸಂಘ ಪರಿವಾರದ ಪಾಲ್ ಆಗ್ತಾ ಇರಲಿಲ್ಲ, ಆಗ ಅವರನ್ನು ಬಿಟ್ಬಿಟ್ರು. ಈಗ AB ಬರ್ಧನ್ ದೀರ್ಘವಾಗಿ ಆಮೇಲೆ ಅವರ ಬಗ್ಗೆ ಬರೆದಿದ್ದಾರೆ, ಆದ್ರೆ ಅವ್ರು ಬಿಟ್ಕೊಟ್ಟವ್ರು ಯಾರು? ಇವ್ರು ಬಿಟ್ಬಿಟ್ಟಿದ್ರು, ಅವರು ಎತ್ಕೊಂಡಿದ್ರು ಅಷ್ಟೇ. ಈಗ ಅವ್ರಿಗೆ ರಿಯಲೈಸ್ ಆಗಿದೆ ಅದನ್ನು, ಅಂದ್ರೆ ಇವರು ಈ ಧರ್ಮ ಜಾತಿಯಿಂದ ನಾವು ದೂರ ಇರಬೇಕು, ನಮಗೆ ಬರೀ ವರ್ಗ ಸಂಘರ್ಷ ಅಂತ ಇವರು ಏನು ಮಾಡಿದ್ರು, ಇಂಥವ್ರನ್ನೆಲ್ಲ ಭಗತ್ ಸಿಂಗ್ ಅನ್ನು ಬಿಟ್ಟುಕೊಟ್ಟವರು ಕಮ್ಯುನಿಸ್ಟ್ರೇ, ಸ್ವಾಮಿ ವಿವೇಕಾನಂದರನ್ನು ಬಿಟ್ಟುಕೊಟ್ಟವರು ಕಮ್ಯುನಿಸ್ಟ್ರೇ. ಈಗ ಅವರನ್ನು ಎತ್ಕೊಂಡಿದ್ದಾರೆ. ಅದರಿಂದ ನನ್ನ ಪ್ರಕಾರ ಕಾಲವನ್ನು ಮೀರಿ ಯೋಚನೆ ಮಾಡಿದ ಒಬ್ಬ ದಾರ್ಶನಿಕ ಸ್ವಾಮಿ ವಿವೇಕಾನಂದ. ಇವತ್ತು ಸ್ವಾಮಿ ವಿವೇಕಾನಂದರ ಈಗ ಚರ್ಚೆ ಆಗ್ತಾ ಇದೆ. ಈಗ ನೋಡಿ, ಬಹಳ ನೀವು ಗಮನಿಸಿದರೆ ಕಳೆದ ಒಂದು 8-10 ವರ್ಷಗಳಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡೋದು ನಿಲ್ಲಿಸಿದ್ದಾರೆ. ಅವರೀಗ ಸಾವರ್ಕರನ್ನು ಇಟ್ಕೊಂಡಿದ್ದಾರೆ. ಸಾವರ್ಕರನ್ನು ಕೂಡ ಈಗ ಅರುಣ್ ಶೌರಿ ಎಕ್ಸ್ಪೋಸ್ ಮಾಡಿ ಚಿಂದಿ ಮಾಡಿಬಿಟ್ಟಿದ್ದಾರೆ. ಈಗ ಇನ್ನೂ ಅದು ಅವರ ಕಡೆಯವರೇ ಮಾಡಿಬಿಟ್ಟಿದ್ದಾರೆ. ಅದು ಅವರಿಗೆ ಯಾವುದು ಸಲ್ಲುದಿಲ್ಲ. ಅವರು ಕೊನೆಗೆ
ಯಾರು ನಮ್ಮ ಚಕ್ರವರ್ತಿ ಸೂಲಿಬೆಲೆ ಹೇಳುವ ಸುಳ್ಳುಗಳನ್ನು ಇಟ್ಕೊಂಡೇ ಕಥನ ಕಟ್ಟಬೇಕು, ಇಲ್ಲದ್ರೆ ಶರಣ್ ಪಂಪ್ವೆಲ್ ಇಂಥವ್ರು, ಕಲ್ಲಾಡ್ಕ ಪ್ರಭಾಕರ್ ಭಟ್ರು, ಇವರ ಜೀವನ ಕಥನಗಳನ್ನು ಇಟ್ಕೊಂಡು ಮಾಡಬೇಕು ವಿನಃ ಯಾವನೇ ಒಬ್ಬ ಸಮಾಜ ಸುಧಾರಕ, ಒಬ್ಬ ನಕಲಿಗಳನ್ನ ಇಟ್ಕೊಂಡು ಅಸಲಿಗಳನ್ನು ಅಂದ್ರೆ ಅದು ಸಾಧ್ಯನೇ ಇಲ್ಲ. ಅದು ಮನುಷ್ಯ ವಿರೋಧಿಯಾದ ಇವರದ್ದೆಲ್ಲ ಜನಪರವಾದದ್ದು, ಮನುಷ್ಯ ಪರವಾದ ಚಿಂತನೆ. ಅದು ಬುದ್ಧನ ಬಗ್ಗೆ ಬಹಳ ಫ್ಯಾಷನೇಟ್ ಆಗಿ ಅವರು ಮಾಡ್ತಾರೆ. ಬುದ್ಧ ಧರ್ಮವನ್ನು ನಾಶ ಹೇಗೆ ಹಿಂದೂ ಧರ್ಮ ಮಾಡಿದೆ ಅನ್ನೋದನ್ನು ಮಾತಾಡ್ತಾರೆ. ನನಗೆ ಅನಿಸೋದು ನೋಡಿ, ಅವರ ಬದುಕು ಬಹಳ ಕಷ್ಟದಿಂದ ಶುರುವಾಗಿರುತ್ತೆ. ಅವರ ತಂದೆ ಬಹಳ ಪ್ರಸಿದ್ಧ ವಕೀಲರಾಗಿದ್ದರು, ಆದರೆ ಬಹಳ ಬೇಗ ಹಾರ್ಟ್ ಅಟ್ಯಾಕಲ್ಲಿ ಸಾಯ್ತಾರೆ. ಇವರು 12 ಮಂದಿ ಮಕ್ಕಳು, ಇವರೇ ದೊಡ್ಡವರು. ನೋಡಿ, ಅವರ ಕಾಯಿಲೆಗಳಿಗೆ ಕಾರಣ ಅದು. ನಾನು ಅದಕ್ಕೆ ಬರದೆ, ಯಾಕೆಂದರೆ ಒಬ್ಬ ಸಾಧಕನ ಬದುಕು ಅವನ ಚಿಂತನೆಯಿಂದ ಮಾತ್ರ ಅಲ್ಲ, ಅವನ ವೈಯಕ್ತಿಕ ಬದುಕು ಕೂಡ ಪ್ರೇರಣೆ ಆಗಬೇಕು ಅಂತ. ಎಂಥ ಬಡತನ ಅಂದರೆ ಅವ್ರ ಮನೆಯಲ್ಲಿ ಊಟಕ್ಕೇನು ಇರಲಿಲ್ಲ, ಮಾತ್ರ ಅಲ್ಲ ಊಟ ಮಾಡಿಸೋ ತಟ್ಟೆನೂ ಇರಲಿಲ್ಲ ಅಂತ. ಒಂದೇ ತಟ್ಟೆಲಿ ಒಬ್ಬ ಊಟ ಮಾಡಿ ಮತ್ತೊಬ್ಬ ಊಟ ಮಾಡುವನಂತೆ. ಹೆಚ್ಚು ಬಟ್ಟೆಗಳಿರಲಿಲ್ಲ. ಇಬ್ಬರು ಹೊರಗೆ ಹೋದರೆ ಇವರು ಒಳಗಿದ್ದವರು ಬರಿಮೈಯಲ್ಲಿ ಇರುತ್ತಿದ್ದರಂತೆ. ಅವನು ಬಂದ ನಂತರ ಆ ಬಟ್ಟೆಯನ್ನು ಹಾಕೊಂಡು ಇವರು ಹೊರಗೆ ಹೋಗೋರಂತೆ. ಅಂಥ ಬಡತನ. ಇದೆಲ್ಲ ರೆಕಾರ್ಡ್ ಆಗಿದೆ. ಅವರ ತಮ್ಮ ಅದನ್ನೆಲ್ಲ ಹೇಳಿದ್ದಾರೆ. ಅದನ್ನು ಅವರು ಆದರೂ ಕೂಡ ಅವರು 24ನೇ ವರ್ಷಕ್ಕೆ ಸನ್ಯಾಸಿ ಆಗ್ಬಿಡ್ತಾರೆ. ಆದರೆ ಆ ತಾಯಿ ಎಂಥ ಗ್ರೇಟ್ ತಾಯಿ ಅಂದರೆ ಭುವನೇಶ್ವರಿ ದೇವಿ ಅವ್ರು ಭಾಳ ಹೆಮ್ಮೆಯಿಂದ ಇಟ್ಕೊಳ್ತಾರೆ, ನನ್ನ ಮಗ ಸನ್ಯಾಸಿ ಆಗ್ಬಿಟ್ಟಿದ್ದಾನೆ ಅಂತ. ಆ್ಯಕ್ಚುಲಿ ಅವರು ತಾಯಿಯ ಸೇವೆ ಮಾಡಿ ಕುಟುಂಬ ನೋಡ್ಕೊಳ್ಬೇಕಿತ್ತು, ಅವ್ರು ಬಿಟ್ಟು ಹೋಗ್ತಾರೆ. ಆದರೆ ಆ ಭುವನೇಶ್ವರಿ ತಾಯಿ ಒಂದು ದಿನ ತನ್ನ ಮಗನ ಬಗ್ಗೆ ಒಂದು ಅಸಮಾಧಾನ, ಅಸಹನೆ ಏನು ವ್ಯಕ್ತಪಡಿಸಿರಲಿಲ್ಲ. ಅದು ಭಾಳ ಹೆಮ್ಮೆಯಿಂದ ಅವ್ರು ಹೇಳ್ಕೊಳ್ತಾ ಇದ್ರಂತೆ. ಇವರು ಸತ್ತ ನಂತರ 8 ವರ್ಷ ಅವ್ರು ಪಾಪ ಬದುಕಿರ್ತಾರೆ ಭುವನೇಶ್ವರಿ ದೇವಿ. ಸೊ ನೀವು ನೋಡಿ, ಬಡತನ, ಒಂದು ಎವರೇಜ್ ಆದ ಸ್ಕೂಲ್ನ ಶಿಕ್ಷಣ, ಅದರ ನಂತರ 108 ಬಗೆಯ ಕಾಯಿಲೆ, ಇದೆಲ್ಲ ಇದ್ದರೂ ಕೂಡ ಅಷ್ಟು ಸಣ್ಣ ವಯಸ್ಸಿಗೆ ಅಷ್ಟು ಎತ್ತರಕ್ಕೆ ಏರಿದ್ದಿದೆ ಅಲ್ಲ, ಇದು ನಮಗೆ ಪ್ರೇರಣೆ ಆಗಬೇಕು. ಒಂದು ಅವರ ಬದುಕು ಪ್ರೇರಣೆ ಆಗಬೇಕು, ಇನ್ನೊಂದು ಅವರ ಚಿಂತನೆ ಪ್ರೇರಣೆ ಆಗಬೇಕು. ಹಿಂದೂ ಧರ್ಮವನ್ನು ನೋಡಿ, ಸ್ವಾಮಿ ವಿವೇಕಾನಂದ ಹೇಳುವ ಹಿಂದೂ ಧರ್ಮದ ಬಗ್ಗೆ ಯಾರಿಗಾದರೂ ತಕರಾರು ಇದೆಯಾ? ಯಾರು ಇಲ್ಲ. ನಾವೆಲ್ಲ ಹೋಗ್ತೇವೆ. ನಾರಾಯಣ ಗುರು ಹೇಳೋ ಬಗ್ಗೆ ಇಲ್ಲ, ಗಾಂಧೀಜಿ ಹೇಳಿದ ಹಿಂದೂ ಧರ್ಮದ ಬಗ್ಗೆನೂ ನಮಗೆ ತಕರಾರು ಇಲ್ಲ. ತಕರಾರು ಇರೋದು ಇವರೇ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳುದು, ಮೋಹನ್ ಭಾಗವತ್ ಹೇಳುದು, ದತ್ತಾತ್ರೇಯ ಹೊಸಬಾಳೆ, ಇವರೆಲ್ಲ ಹೇಳುವುದರ ಬಗ್ಗೆ ನಮಗೆ ತಕರಾರು ಇರೋದು. ಇವರು ಅದನ್ನು ಹೇಳುವುದಿಲ್ಲ. ನೋಡಿ, ದಿನಕ್ಕೊಂದು ಸುಮ್ಮನೆ ಈಗ ಅವ್ರು ಬಿಟ್ಟುಬಿಟ್ಟಿದ್ದಾರೆ. ವಿವೇಕಾನಂದರನ್ನು ಬಿಟ್ಟುಬಿಟ್ಟಾರೆ, ಭಗತ್ ಸಿಂಗ್ ಅನ್ನು ಬಿಟ್ಟುಬಿಟ್ಟಿದ್ದಾರೆ. ಈಗ ಸುಮ್ಮನೆ ಸಂವಿಧಾನವನ್ನು ಕೈಗೆ ಎತ್ಕೊಂಡು ಮೆರವಣಿಗೆ ಮಾಡ್ತಾ ಅದರ ಒಳಗಡೆ ಏನಾದರೂ ಕೊರೆಯಲಿಕ್ಕೆ ಆಗ್ತಾ ನೋಡ್ತಾ ಇದ್ದಾರೆ. ಅದರಿಂದ ಒಂದು ಸ್ವಾಮಿ ವಿವೇಕಾನಂದರ ಬಗ್ಗೆ ಈ ರೀತಿಯ ಚಿಂತನೆ ನಮ್ಮ ನಡುವೆ ನಡೆಯಬೇಕು. ಇದು ಕಾಲ ಎಲ್ರಿಗೂ ಸರಿಯಾದ ಉತ್ತರವನ್ನು ಕೊಡುತ್ತೆ. ಸ್ವಾಮಿ ವಿವೇಕಾನಂದರು ಅವರೇ ಹೇಳಿದಾರಲ್ಲ, ಸ್ವಾಮಿ ವಿವೇಕಾನಂದ ಹೇಳಿದಂಗೆ, ಸ್ವಾಮಿ ವಿವೇಕಾನಂದರು ಅವರಿಗೆ ಬಹಳ ದೊಡ್ಡ ಮುನ್ನೋಟ ಇತ್ತು. ಅವ್ರಿಗೆ ನೋಡಿ, ನಾನು ಬರೆದಾಗಲೂ ಬಹಳ ಆಕ್ಷೇಪ ಏನಂದ್ರೆ, ಅವರು ಮಾಂಸ ತಿಂತಾ ಇದ್ರು. ಮೀನಂತೂ ಬೆಂಗಾಲಿಗಳು ಎಲ್ಲರೂ ತಿಂತಾರೆ, ಬ್ರಾಹ್ಮಣರು ತಿಂತಾರೆ, ಮಾಂಸ ತಿಂತಾ ಇದ್ರು. ಅವ್ರು ಹುಕ್ಕ ಸೇರ್ತಾ ಇದ್ರು. ಅವ್ರು ಬರ್ಕೊಂಡಿದ್ದಾರೆ, ಏನು ಅದನ್ನು ಅವರು ಮುಚ್ಚುಮರೆ ಮಾಡ್ಕೊಂಡಿಲ್ಲ. ಅವ್ರು ಸಾಯುವ ಅದನ್ನು ಮುಚ್ಚಿಡುವಂಥದ್ದು ಏನ್ ಸಮಸ್ಯೆ ಇದೆ? ಅವ್ರು ಮುಚ್ಚಿಡುವುದಕ್ಕೆ ಏನ್ ಸಮಸ್ಯೆ ಇದೆ? ಅದನ್ನು ಎಲ್ಲ ಮಾಡಿದ್ದಾರೆ. ಅವರು ಮುಸ್ಲಿಮರ ಮನೆಯಲ್ಲಿ ನೋಡಿ, ಅವರು ಮೊದಲಿಗೆ ಅವರು ಚಿಕಾಗೋ ಧರ್ಮ ಸಮ್ಮೇಳನ ಹೋದಾಗ ಬಹಳ ಆಕ್ಷೇಪ ಏನಂದ್ರೆ, ಅಲ್ಲಿ ಮ್ಲೇಚ್ಛರ ಮನೆಯಲ್ಲಿ ಅವರು ಊಟ ಮಾಡ್ತಾರೆ ಅಂತ. ಅವರು ಇನ್ನೂ ಕೆಲವು ಹೇಳಿದ್ರೆ, ಅವರು ಅಮೆರಿಕದಲ್ಲಿ ಕ್ಲಬ್ಗಳಿಗೆ ಹೋಗಿ ಡ್ಯಾನ್ಸ್ ಮಾಡಿದ್ದಾರೆ, ಅಲ್ಲಿ ಊಟ ಮಾಡಿದ್ದಾರೆ, ಒಂದು ಪಾರ್ಟಿ ಮಾಡಿದ್ದಾರೆ. ಒಂದು ಅದರ ಪ್ರಕಾರ ಅವರಿಗೆ ಅವರ ಆರೋಗ್ಯ ಕೆಡಲಿಕ್ಕೆ ಅದು ಕಾರಣ ಅಂತ ಒಂದು ಇದೆ. ಅಂದ್ರೆ ಎಲ್ಲವನ್ನು ತಿಂತಾ ಇದ್ರು. ಅವ್ರು ಎಲ್ಲೂ ಕೂಡ ಈ ಮದ್ಯ ಸೇವಿಸ್ತಾ ಇದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ಬಹುಶಃ ಅವರು ಅದನ್ನು ಮಾಡಿಲ್ಲ. ಆದರೆ ಹುಕ್ಕ ಸೇರ್ತಾ ಇದ್ರು. ಅವ್ರು ಈಗಲೂ ನೀವು ರಾಮಕೃಷ್ಣ ಆಶ್ರಮಕ್ಕೆ ಹೋದ್ರೆ ಅಲ್ಲಿ ಹುಕ್ಕದ ಇದು ಇದೆ. ಅಲ್ಲಿ ಇನ್ನು ಇವತ್ತು ಕಲ್ಕತ್ತಾದಲ್ಲಿ ಈಗಲೂ ಇದೆ, ದಕ್ಷಿಣೇಶ್ವರದಲ್ಲಿ ಇದೆ. ಅದರ ನಂತರ ನೋಡಿ, ಅವರು ಪರಮಹಂಸರ ಸಾವಿನ ನಂತರ ರಾಮಕೃಷ್ಣ ಮಿಷನ್ ಅನ್ನು ಅಷ್ಟು ಬಲವಾಗಿ ಕಟ್ಟಿದ್ರು, ಇಡೀ ದೇಶದಲ್ಲಿ ಕಟ್ಟಿದ್ರು. ಕರ್ನಾಟಕಕ್ಕೆ ಬಂದಿದ್ರು. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಅವರು ಭೇಟಿ ಮಾಡ್ತಾರೆ, ಮೈಸೂರಲ್ಲಿ ಭೇಟಿ ಮಾಡ್ತಾರೆ, ಬೆಳಗಾವಿಗೆ ಬಂದಿದ್ರು. ಅಂದ್ರೆ ಇನ್ನೂ ಒಂದು ಏನಂದ್ರೆ, ಈ ರೀತಿಯ ಸಂಪರ್ಕಗಳು, ಸಾಧನಗಳು ಏನು ಇಲ್ಲದ ಕಾಲದಲ್ಲಿ ಕಾಲ್ನಡಿಗೆ, ರೈಲು, ಬಸ್ಸು ಇದರಲ್ಲೇ ಆ ಅನಾರೋಗ್ಯವನ್ನು ಇಟ್ಟುಕೊಂಡು ಇಡೀ ದೇಶವನ್ನು ಸುತ್ತಿದ್ರು. ಅದರಿಂದ ಅವರು ದೇಶ ಸುತ್ತಿದ ನಂತರ ಅವರಿಗೆ ಅನಿಸಿತ್ತು, ನಾನು ಅಂದ್ರೆ ಬಡವರ ಸೇವೆಯನ್ನು ಮಾಡುವುದೇ ನಿಜವಾದ, ರೋಗಿಗಳ ಸೇವೆಯನ್ನು, ಬಡವರ ಸೇವೆಯನ್ನು, ಶೋಷಿತರ ಸೇವೆಯನ್ನು ಮಾಡಿದೆ ಅದು ನಿಜವಾದ, ಅದರಿಂದ ನಿಮಗೆ ಪುಣ್ಯ ಬರುತ್ತೆ ಎನ್ನುವ ರೀತಿಯಲ್ಲಿ ಆಧ್ಯಾತ್ಮವನ್ನು ಅದಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟರು, ಅದನ್ನು ಮಾಡಿದರು.
ಅದರಿಂದ ಸ್ವಾಮಿ ವಿವೇಕಾನಂದ ಇವತ್ತು ಈಗ ಈಗ ನನಗೆ ಅನಿಸೋದು ಸ್ವಾಮಿ ವಿವೇಕಾನಂದರನ್ನು ಭಾಳ ದಿನ ನಾವು ಬಿಟ್ಬಿಟ್ಟೆವು, ಅವರಷ್ಟಕ್ಕೆ ಬಿಟ್ಬಿಟ್ಟೆವು. ಈಗ ಈ ಜಾತ್ಯತೀತರಂತ ಏನು ಹೇಳ್ಕೊಳ್ಳುವವರು ಇದ್ದಾರೆ. ಅಲ್ಲ, ನನ್ನ ಪ್ರಶ್ನೆ ಏನಂತಂದ್ರೆ, ನಾವೀಗ ಹೊಸ ತಲೆಮಾರಿಗೆ ಅವ್ರನ್ನ ಯಾವ ರೀತಿ ಪರಿಚಯಿಸ್ಬೇಕು ಅಂತ. ಯಾಕಂದ್ರೆ ಈಗ ಅವ್ರ ಬಗ್ಗೆ ಬಹಳ ತಪ್ಪು ರೀತಿಯ ಪರಿಚಯಗಳಾಗ್ತಿದ್ದಾವೆ, ತಪ್ಪು ವ್ಯಾಖ್ಯಾನಗಳಾಗ್ತಿದ್ದಾವೆ, ಏನೇನೋ ಕಥೆಗಳು, ಅವ್ರನ್ನ ಗ್ಲೋರಿಫೈ ಮಾಡೋದು, ಈ ಥರದ್ದೆಲ್ಲ ಆಗ್ತಿದೆ. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಅವ್ರನ್ನ ಆಗ್ಬೇಕು. ಈಗ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅವರ ನಿಜವಾದ ಅವರ ತತ್ವ ಸಿದ್ಧಾಂತಗಳನ್ನು ಪರಿಚಯ ಮಾಡಬೇಕು. ಅಲ್ಲ, ಈಗ ನೀವು ಹೇಳಿದ್ರಲ್ಲ ಅವರು ಮಾಂಸ ತಿಂತಿದ್ರು ಅಂತ, ಅಥವಾ ಅವರು ರೋಗಿಷ್ಠರಾಗಿದ್ರು, ಆವರೇಜ್ ಸ್ಟೂಡೆಂಟ್ ಆಗಿದ್ರು, ಈ ಥರದ್ದೆಲ್ಲ ಇಶ್ಯೂಗಳನ್ನ, ಈ ಥರ ಅಂಶಗಳಿರುವಂತಹ ಪಠ್ಯನ ಏನಾದರೂ ಸೇರ್ಸಕ್ ಹೋದ್ರೆ ಬಹುಶಃ ದೊಡ್ಡ ಗಲಾಟೆ ಆಗ್ಬೋದೇನೋ. ಹೌದು, ಆ ಗಲಾಟೆಗೆ ಹೆದರಬಾರ್ದು, ಅದು ಬಂದೇ ಬರುತ್ತೆ. ಆದರೆ ಇವತ್ತು ಬೇಕಾದಷ್ಟು ಪುಸ್ತಕಗಳು ಈಗ ಅವೈಲೇಬಲ್ ಇದೆ. ಅವರ ಬೇರೆ ಏನು ಬೇಡ. ನಾನು ಅಂಕಣ ಬರೆದಾಗ ರಾಮಕೃಷ್ಣ ಮಿಷನ್ನವರೇ ನಮ್ಮ ಆಫೀಸಿಗೆ ಬಂದು ಸಂಪಾದಕರ ಹತ್ರ ಎಲ್ಲ ಮಾತಾಡಿದ್ದಾರೆ. ಅವರು ಯಾವ್ದು ಇದರಲ್ಲಿ ನಮ್ಮ ಸಂಪಾದಕರು ಏನು ಹೇಳಿದ್ರು, ಇದರಲ್ಲಿ ಏನೋ ತಪ್ಪು ಬರೆದ್ರೆ ನಾವು ಕ್ಷಮೆ ಕೇಳ್ತೇವೆ, ವಾಪಸ್ ತಗೊಳ್ತೇವೆ. ಅವ್ರು ಹೇಳಿದ್ರು ಇದರಲ್ಲಿ ಏನೂ ತಪ್ಪಿಲ್ಲ ಅಂತ, ಆದರೆ ಬರೆಬಾರದಿತ್ತು ಅಂತ. ಅಂದ್ರೆ ನೀವು ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ರಾಮಕೃಷ್ಣ ಈಗ ಸತ್ಯ ಹೇಳ್ಬೇಕಲ್ವಾ, ನೀವು ಅದು ಹೇಳಿದ್ದು ಸತ್ಯ, ಆದರೆ ಅದನ್ನು ಹೇಳ್ಬಾರ್ದು ಅಂತ. ಇದೇ ನನಗೆ ಈ ನಮ್ಮ ತುಮಕೂರಲ್ಲಿ ಒಬ್ಬರು ಸ್ವಾಮೀಜಿಗಳಿದ್ರು, ಅವರೆಲ್ಲರೂ ಅದನ್ನು ವಿರೋಧ ಮಾಡಿದ್ರು. ಈಗ ನಾನು ಮೊನ್ನೆ ಯಾವುದು ಚಾನಲ್ನಲ್ಲಿ ಆ ಸ್ವಾಮೀಜಿಗಳೇ ಅವರು ಮಾಂಸ ತಿನ್ನೋದು ಅದನ್ನೆಲ್ಲ ಒಪ್ಕೊಂಡಿದ್ದಾರೆ. ಈಗ ಆ ಕಾಲದಲ್ಲಿ ಒಬ್ಬರು ಒಪ್ಕೊಂಡಿಲ್ಲ ಅದನ್ನು. ನಾನು ಈಗಲೂ ಅವನು ಹೆಂಗ್ ಪುಂಗ್ಲೆ ಯಾವನೊಬ್ಬ ಇದ್ದಾನಲ್ಲ, ನಾನು 10 ವರ್ಷಗಳಿಂದ ಚಾಲೆಂಜ್ ಮಾಡ್ತಾ ಇದ್ದೇನೆ. ಆಯ್ತಪ್ಪ, ಎಲ್ಲಾದರೂ ಒಂದು ಕಡೆ ಡಿಬೇಟ್ ಮಾಡೋಣ. ನಾನು ಹೇಳಿದ್ದು ಮತ್ತು ನೀನು ಅದಕ್ಕೆ ವಿರೋಧ ಮಾಡಿದ್ದು. ಅಂದರೆ ಕೊಲೆ ಬೆದರಿಕೆಗಳು, ಸಾಯಿಸ್ತೇನೆ, ಕೌಂಟ್ ಯುವರ್ ಡೇಸು, ಇಂಥದ್ದು ಆ ಕಾಲದಲ್ಲಿ ಆ ರೀತಿಯ ಬೆನ್ನತ್ತಿದ್ರು ಅವರು. ಅಂದರೆ ಸತ್ಯ ಹೇಳುದು ನೋಡಿ, ಇವತ್ತಿಗೂ ಕೂಡ ಇಡೀ ಸಂಘ ಪರಿವಾರ ಮತ್ತು ಅದರ ಪೊಲಿಟಿಕಲ್ ಆರ್ಮ್ ಆದ BJP ಅವರ 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 ಬುನಾದಿನೇ ಸುಳ್ಳುಗಳೇ ಅವರ ಮನೆ ದೈವ ಅಂತ ಎಲ್ಲರೂ ಗೇಲಿ ಏನು ಮಾಡ್ತಾರೆ, ಅದೇ ಸುಳ್ಳುಗಳ ಮೂಲಕನೇ ಮಾಡೋದು. ಇವ್ರಿಗೆ ಸತ್ಯವನ್ನು ಎದುರಿಸ್ತಾರೆ. ಅದರಿಂದ ನಮ್ಮಲ್ಲಿ ಸಮಸ್ಯೆ ಏನಂದ್ರೆ, ಅವರು ನಮ್ಮಲ್ಲಿ ನಾವು ಅಲ್ಲ, ಅವರು ಯಾವ ಹಿಂಜರಿಕೆಯೂ ಇಲ್ಲದೆ ಸುಳ್ಳನ್ನ ಹೇಳ್ತಾರೆ. ಇವರು ಗೊತ್ತಿರುವಂತ ಸತ್ಯನೂ ಹೇಳಲ್ಲ. ಹೌದು. ಅಲ್ಲ ಸರ್, ಈಗೇನ್ ಸ್ವಾಮಿ ವಿವೇಕಾನಂದರ ಬಗ್ಗೆ ಇಷ್ಟೆಲ್ಲ ಮಿಸ್ಇಂಟರ್ಪ್ರಿಟೇಷನ್ ಆಗ್ತಿರೋದ್ರಿಂದ ಇವ್ರನ್ನ ಈಗ ಒಂದು ಸರ್ಕಾರ, ಯಾಕಂದ್ರೆ ಇದು ಅಲ್ಟಿಮವಾಗಿ ಹೌದು, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಅಥವಾ ಸಿವಿಲ್ ಸೊಸೈಟಿಗೂ ಬೇರೆ ಥರದ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸರ್ಕಾರಗಳು ಏನ್ ಮಾಡ್ಬೇಕಂದ್ರೆ ಯಾವ ರೀತಿ ಅವ್ರನ್ನ ಪರ್ಚೇಸ್ ಕೊಡ. ಅಲ್ಲ, ಒಂದು ನನಗೆ ಅನಿಸ್ತು, ನೀವು ಹೇಳಿದ್ದೆ ಕೇಳ್ತೇನೆ. ನಾವು ಕನಿಷ್ಠ ರಾಜ್ಯ ಸರ್ಕಾರ ಆದ್ರೆ ಅವರ ಪ್ರತಿ ಸಂಪುಟಗಳು, ಈಗ ರಾಮಕೃಷ್ಣ ಮಿಷನ್ಗೆ ಅಷ್ಟೇ ಸೀಮಿತ ಆಗಿದೆ. ನಾವೀಗ ಲೋಯನನ್ನ ಹೇಗೆ ಅಂಬೇಡ್ಕರ್ ಸಂಪುಟ ತಂದು, ಅದೇ ರೀತಿ ಸ್ವಾಮಿ ವಿವೇಕಾನಂದರ ಅವರ ಸಮಗ್ರ ಕೃತಿ ಶ್ರೇಣಿಗಳದ್ದು ಒಂದು ಸಂಪುಟ ತರುವ ಕೆಲಸ ಮಾಡ್ಬೋದು. ನಮ್ಮ ಪಠ್ಯ ಪುಸ್ತಕಗಳನ್ನು ಅಳವಡಿಸಬೇಕು. ಮತ್ತು ಅವರ ಜನ್ಮದಿನಾಚರಣೆ ಮತ್ತು ಅವರ ಸಾವಿನ ದಿನದನ್ನು ಆ ದಿವಸ ನೋಡಿ ಒಂದು ಸ್ಪೆಷಲ್ ಸೆಮಿನಾರ್ಗಳನ್ನು ನಿಜವಾಗಿ ಸ್ವಾಮಿ ವಿವೇಕಾನಂದ ಯಾರು. ಈಗ ನಾವು ಎಲ್ರಿಗೂ ಭವನ ಕಟ್ತಾ ಇದ್ವಿ, ಗಾಂಧೀಜಿ ಭವನ ಅದು ಇದು. ಕನಿಷ್ಠ ಬ್ಯಾಂಗ್ಳೂರಿನಲ್ಲಾದ್ರೂ ಅವರ ಹೆಸರಲ್ಲಿ ಒಂದು ಯುವ ಭವನ. ಅಂದ್ರೆ ಈಗ ಎಲ್ಲರದ್ದು ನೋಡಿ, ನಮ್ಮ ಪಾಪ್ಯುಲೇಷನ್ 65% ಪಾಪ್ಯುಲೇಷನ್ 35% ಕೆಳಗಿರುವವರು. ನಮ್ಮ ದೊಡ್ಡ ಚಾಲೆಂಜ್ ಇವತ್ತು 35 ವರ್ಷದ ಹುಡುಗರೆ. ಅವರಿಗೆ ಈ ತಪ್ಪು ಸಂದೇಶಗಳು ಹೋಗ್ಬಾರ್ದು. ಅಂದ್ರೆ ಅವ್ರು ಆಮೇಲೆ ಆಯ್ಕೆ ಮಾಡಲಿ, ಸತ್ಯ ಅವರ ಮುಂದೆ ಇಡಬೇಕು. ವಿವೇಕಾನಂದರು ಏನು ಹೇಳಿದ್ದಾರೆ ಅಂತ ನನ್ನ ಪ್ರಕಾರ ಅವ್ರಿಗಿಂತ ದೊಡ್ಡ ರೋಲ್ ಮಾಡೆಲ್ ಸ್ವಾಮಿ ವಿವೇಕಾನಂದ ರೋಲ್ ಮಾಡೆಲ್. ಯಾಕೆಂದ್ರೆ ನಾವು ಈಗ ಅಡ್ರೆಸ್ ಮಾಡಬೇಕಾಗಿರೋದು ಯಾರನ್ನು? ಬಡವರನ್ನು, ಶೋಷಿತರನ್ನು, ಆಮೇಲೆ ಈ ರೀತಿಯ ಯಾವುದೇ ಸೌಲಭ್ಯಗಳಲ್ಲಿ ಇಲ್ಲದೆ ಹಳ್ಳಿಗಾಡಿನಲ್ಲಿ ಬಂದವರನ್ನು. ಅವರಿಗೆಲ್ಲರಿಗೂ ಕೂಡ ಸ್ವಾಮಿ ವಿವೇಕಾನಂದ ಇದೆಲ್ಲ ಅನಾನುಕೂಲತೆಗಳ ಹೊರತಾಗಿ ಕೂಡ ಹೇಗೆ ಎಮರ್ಜ್ ಆದ್ರೆ ಅನ್ನೋದು ಒಂದು ಸಕ್ಸಸ್ ಸ್ಟೋರಿ. ಅದೊಂದು ಸಕ್ಸಸ್ ಸ್ಟೋರಿ. ನಾನು ಮತ್ತೆ ಹೇಳ್ತೇನೆ, ಆ ಚಿಂತನೆಗಳನ್ನು ಪಕ್ಕಕ್ಕಿಡಿ. ನೀವು ಈಗ ರೋಲ್ ಮಾಡೆಲ್ಗಳು ಯಾರು ಅಂತ ಕೇಳ್ತಾರಲ್ಲ, ಆ ಯುವಕರಿಗೆ ಇವತ್ತಿಗೂ ಅವರದ್ದು ಬರೀ ಎದ್ದೇಳಿ ಎಚ್ಚರವಾಗಿರಿ, ಗೆಲುವು ಸಾಧಿಸುವರಿ, ಈ ಸ್ಲೋಗನ್ಗಳಲ್ಲ ಅಲ್ಲ. ಅವರ ನಿಜವಾದ ಚಿಂತನೆಗಳು, ಅವರು ಹಿಂದೂ ಧರ್ಮದ ಬಗ್ಗೆ ಏನು ಹೇಳಿದ್ದಾರೆ ಅದರ ಬಗ್ಗೆ, ಈಗ ಮಾಂಸಾಹಾರದ ಬಗ್ಗೆ, ಆಹಾರ ಪದ್ಧತಿ ಬಗ್ಗೆ ಹೇಳಿದ್ದಾರೆ, ಜೀವನ ವಿಧಾನದ ಬಗ್ಗೆ ಹೇಳಿದ್ದಾರೆ, ಆಮೇಲೆ ದೇವಸ್ಥಾನಗಳ ಬಗ್ಗೆ ಹೇಳಿದ್ದಾರೆ.
ಅವ್ರು ಹೇಳ್ತಾರೆ ಹಿಂದೂ ಧರ್ಮ ಅಂದರೆ ದೇವಸ್ಥಾನ ಸುತ್ತುದು, ಶಾಸ್ತ್ರ ಪುರಾಣಗಳ ಬರವಣಿಗೆ ಮಾಡೋದು ಅಷ್ಟು ಅಲ್ಲ ಅಂತ ಹೇಳ್ತಾರೆ. ಅವ್ರು ಮತ್ತೆ ಅವರು ಎಳೆತಾ ಇರೋದು ಅನ್ನ ಬಗ್ಗೆ, ರೊಟ್ಟಿ ಬಗ್ಗೆ, ಅದನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅವರು ಒಂದು ಹೆಣ್ಣು ಮಕ್ಕಳ ಮಾನವನ್ನ ಕಾಪಾಡಲಿಕ್ಕಾಗಿರೋ ಧರ್ಮನೇ ಅಲ್ಲ ಅಂತ ಹೇಳ್ತಾರೆ. ಅವರು ಇಂಥ ಅವರ ಇಡೀ ಚಿಂತನೆಗಳನ್ನು ನೋಡಿದರೆ ಅದು ಏನು ಈ ಸಂಸ್ಕೃತದಲ್ಲಿರುವ ಒಗಟುಗಳಲ್ಲ. ಅದು ಜನಸಾಮಾನ್ಯರಿಗೆ ಅರ್ಥ ಆಗುವಂಥದ್ದು ಮತ್ತು ಜನಸಾಮಾನ್ಯರ ಬದುಕಿಗೆ ಬೇಕಾಗಿರುವಂಥದ್ದು. ಆದರೆ ಅದಕ್ಕೆ ಭಾಳ ದೊಡ್ಡ ವಿದ್ವಾಂಸರ ಥರ ಅವರು ಮಾತಾಡಿಲ್ಲ. ಅವರು ಹೇಳ್ತಾರೆ, ಅದಕ್ಕೆ ಹೇಳಿದ್ದು ನಾನು, ಅವರು ಈ ಅರವಿಂದ್ರ ಆ ರೀತಿಯ ತತ್ವಶಾಸ್ತ್ರಗಳನ್ನು ಅವರು ಹೇಳಿದವರಲ್ಲ. ಅವರು ಓದಿದ್ದಾರೆ. ಆದರೆ ಅವರ ಶಕ್ತಿ ಏನಂದ್ರೆ ಈಸ್ ಎ ಗ್ರೇಟ್ ಕಮ್ಯುನಿಕೇಟರ್. ಅವರಿಗೆ ಜನರಿಗೆ ಅದಕ್ಕೋಸ್ಕರ ತಾನೇ ಚಿಕಾಗೋ ಹೋದ್ರು. ಅದರ ನಂತರನೂ ಅವರು ಎಲ್ಲೆಲ್ಲಿ ಅವರು ಅದಕ್ಕಾಗಿ ಒಂಥರ ಪರಿವ್ರಾಜಕರಾಗಿ ಸುತ್ತಾರೆ ನೋಡಿ. ಅವರು ಸುತ್ತಿ ಜನರ ಜೊತೆ ಮಾತಾಡ್ತಾರೆ. ಅವರು ಅವರಿಗೆ ಗೊತ್ತಿದೆ ಅದು ಆ ರೀತಿ ನಾನು ಮುಟ್ಟಬೇಕು ಜನರನ್ನು ಅಂತ. ದುರಂತ ಏನಂತಂದ್ರೆ ಅವರೊಂದು ಇನ್ನೊಂದು 10-20 ವರ್ಷ ಬದುಕಿದ್ರೆ ಬಹುಶಃ ಭಾರತದ ನಮ್ಮ ಸಾಮಾಜಿಕ ಧಾರ್ಮಿಕ ಚಿತ್ರ ಬೇರೆ ಆಗ್ತಿತ್ತ ಏನೋ. ಅವರು ಬಹಳ ಬೇಗ ನಮ್ಮನ್ನು ಅಗಲಿ ಹೋಗಿದ್ದಿರುವ ಕಾರಣಕ್ಕಾಗಿ ಇವರು ಆದರೆ ಅವರನ್ನು ಒಂದಷ್ಟು ವರ್ಷ, ಈಗ ಅಂಬೇಡ್ಕರ್ ಹಾಗೆ ಒಂದು 20-30 ವರ್ಷಗಳ ಹಿಂದೆ ಅವ್ರನ್ನ ಅಂಬೇಡ್ಕರ್ನ ಬಿಟ್ಟುಬಿಟ್ಟಿದ್ರು. ಈಗ ಒಂದು 10-25 ವರ್ಷಗಳಲ್ಲಿ ಅವರನ್ನು ಎತ್ಕೊಂಡಿದ್ದೆ ನಾವು. ಅದೇ ರೀತಿ ಕಳೆದ ಒಂದು 10-15 ಅವರ 150ನೇ ವರ್ಷದ ಆಚರಣೆ ಮಾಡಿದಾಗ ಎಲ್ಲರೂ ನಾನು ಆ ಉದ್ದೇಶವನ್ನು ಇಟ್ಕೊಂಡು ಬರೆದವನಲ್ಲ. ನೀವು ಎಲ್ಲ ಬರೆಯೋರು ನಿಮಗೆ ಗೊತ್ತಿದೆ. ನಾನು ಪ್ರತಿ ವಾರ ಒಂದು ಅಂಕಣ ಬೇಕಾಗುತ್ತೆ. ಆ ಅಂಕಣಕ್ಕೆ ಇದೊಂದು ಸಿಕ್ಬಿಡ್ತಲ್ಲ ಅದು ಬರೆದವನು ವಿನ ನಾನು ನೋಡಿ ಅವ್ರು 150 ವರ್ಷ ಮಾಡ್ತಾ ಇದ್ದಾರೆ, ಇದನ್ನು ಒಂದು ಕೌಂಟರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಖಂಡಿತ ಬರೆದಿದ್ದಲ್ಲ. ನನಗೆ ಬರೆದ ಮೇಲೆ ಗೊತ್ತಾಗಿತ್ತು ಇದು ದೊಡ್ಡ ಸೆಲೆಬ್ರೇಷನ್ ಆಗ್ತಾ ಇದೆ, ಅದಕ್ಕೆ ಯಾಕೆ ಇಷ್ಟೆಲ್ಲ ಪ್ರತಿಭಟನೆ ಮಾಡ್ತಾರೆ ಅಂತ. ಅದರ ನಂತರ ನೋಡಿ ನಂಬೂದಿರಿಪಾಡ್ನಿಂದ ಹಿಡಿದು ಎಲ್ಲರೂ ಅದರ ಬಗ್ಗೆ ಬರೀಲಿಕ್ಕೆ ಶುರು ಮಾಡಿದರು. ಒಮ್ಮೆ 150ನೇ ವರ್ಷಕ್ಕೆ ದೊಡ್ಡ ಸೆಲೆಬ್ರೇಷನ್ ಏನು ಮಾಡಿದ್ರು, ಆಗ ಎಲ್ರಿಗೂ ಗೊತ್ತಾಗ್ಬಿಡ್ತು, ಇಲ್ಲ ವಿವೇಕಾನಂದ ಬೇರೆ, ನಾವು ಕಾಣುವ ಒಬ್ಬ ವಿವೇಕಾನಂದ ಬೇರೆ ಇದ್ದಾರೆ, ಅವರ ಚಿಂತನೆಗಳು ಬೇರೆ ಇದೆ ಅಂತ. ಅದರ ನಂತರ ಎಲ್ಲರೂ ಅದನ್ನು ಎತ್ಕೊಂಡಾಗ ನಿಧಾನವಾಗಿ ಸಂಘ ಪರಿವಾರದ ತೆಕ್ಕೆಯಿಂದ ವಿವೇಕಾನಂದರು ಹೊರಗೆ ಹೋದ್ರು. ಮೊದಲು ಭಗತ್ ಸಿಂಗ್ ಹೋದ್ರು, ಈಗ ವಿವೇಕಾನಂದರು ಹೋದ್ರು, ಈಗ ಅಂಬೇಡ್ಕರ್ ಹೊರಗೆ ಇನ್ನು ಪೂರ್ತಿ ಹೋಗಿಲ್ಲ. ಇದಾರೆ ಸಾಮಾನ್ಯ ಅಂದ್ರೆ ಅವರ ಕೋರ್ ಗ್ರೂಪ್ ಇದೆ ನೋಡಿ. ಇವತ್ತು ಈಗ ಅವರ ಸಾವಿನ ದಿನ ಅಲ್ವಾ, ಈಗ ಎಲ್ಲೂ ಸೆಲೆಬ್ರೇಷನ್ಗಳು ನಡೀತಾ ಇಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಆದರೆ ಇಲ್ಲದಿದ್ರೆ ನಾನು 150ನೇ ವರ್ಷ ಆದಾಗ ಎಲ್ಲ ಟಿವಿಗಳಲ್ಲಿ ವಿವೇಕಾನಂದರ ಬಗ್ಗೆ ಡಿಬೇಟ್, ಈ ಚಕ್ರವರ್ತಿ ಹೆಂಗ್ ಪುಂಗ್ಲಿ ಎಲ್ಲ ಬಂದು ಅದ್ರಿಗೆ ಮಾತಾಡುವವರು ಇವತ್ತು ಮಾತಾಡ್ಲಿಕ್ಕೆ ಸ್ವಲ್ಪ ಹಿಂಜರಿತಾರೆ. ಯಾಕಂದ್ರೆ ಇದೆಲ್ಲವೂ ಎಕ್ಸ್ಪೋಸ್ ಆಗ್ಬಿಟ್ಟಿದೆ. ಆ ನಂತರ ಒಂದಷ್ಟು ಮಾತಾಡೋರು ಇವತ್ತು ಬಂದಿದ್ದಾರೆ. ಅದರಿಂದಾಗಿ ಸರ್ಕಾರ ಮತ್ತು ನಮ್ಮ ಜಾತ್ಯತೀತ ಪ್ರಗತಿಪರ ಇವರು ಕೂಡ ನಾವು ಹೇಗೆ ಬುದ್ಧನ ಬಗ್ಗೆ, ಬಸವನ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೇವೆ, ಹಾಗೆ ಸ್ವಾಮಿ ವಿವೇಕಾನಂದರ ಬಗ್ಗೆನೂ ಕೂಡ. ಸ್ವಾಮಿ ವಿವೇಕಾನಂದರು ಇವತ್ತಿಗೂ ಕೂಡ ನೀವು ಆ ಬ್ರಾಕೆಟಿಂದ ದೂರ ಇಟ್ಟಿದ್ದಾರೆ. ನಾವು ಒಂದು ಇದೆ, ಅದು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ನಾರಾಯಣ ಗುರು ಎಲ್ಲರೂ ಒಟ್ಟಿಗೆ ತಗೊಳ್ತಾರೆ. ಸ್ವಾಮಿ ವಿವೇಕಾನಂದ ಬಂದಾಗ ಆ ಸಾಲಲ್ಲಿ ಅವರನ್ನು ಇನ್ನೂ ಇಟ್ಟಿಲ್ಲ. ಅವರು ವೇದಾಂತದ ಬಗ್ಗೆ ಮಾತಾಡ್ತಾರೆ, ಆದ್ರೆ ಆಳದಲ್ಲಿ ಇವರೆಲ್ಲ ಮಾತಾಡಿದ್ದನ್ನೇ ಅವರು ಮಾತಾಡಿದ್ದಾರೆ. ಅಲ್ಲ, ಆ ಸಾಲಿನಲ್ಲಿ ಮಹಾತ್ಮ ಗಾಂಧೀಜಿನೂ ಇಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿ ಇಟ್ಟಿದ್ದಾರೆ. ಅದೇ ಗಾಂಧಿ, ಅಂಬೇಡ್ಕರ್, ಬುದ್ಧ, ಬಸವ, ನಾರಾಯಣ ಗುರು, ಪೆರಿಯಾರ್, ಇದು ಒಂದು ಲೈನ್ ಅಲ್ಲಿ ಇದೆ. ಅದರಲ್ಲಿ ಟಿಪ್ಪು ಇದ್ದಾರೆ, ಕುವೆಂಪು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಸ್ವಾಮಿ ವಿವೇಕಾನಂದ ಅಲ್ಲಿಗೆ ಬಂದಿಲ್ಲ. ಇದು ನಾವು ಮಾಡ್ತಿರೋ ತಪ್ಪು. ಅದು ಅವರನ್ನು ಕೂಡ ನಾವು ಜೊತೆಯಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಅವರ ನಿಜವಾದ ಚಿಂತನೆ ಎಲ್ಲೂ ಕೂಡ ಅವರು ಹಿಂದೂ ಧರ್ಮದ ಈ ಅಸಮಾನತೆ, ಜಾತೀಯತೆ ಮತ್ತು ಈ ಕೋಮುವಾದ ಅಂತ ಏನಿದೆ ಇದರ ಬಗ್ಗೆ ಬಹಳ ದಿಟ್ಟತನದಿಂದ ಮಾತಾಡಿದರು. ನಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಯಾರು ಈ ದೇವರನ್ನ ಕೇಂದ್ರವಾಗಿ ಇಟ್ಕೊಂಡು ದೇವರು ಧರ್ಮವನ್ನು ಬಿಟ್ಟು ಕೊಡದೆ ಅದರ ಒಳಗಡೆಯಿಂದ ಮಾತಾಡ್ತಾರೆ, ಅವರನ್ನೆಲ್ಲ ನಾವು ದೇವರು ಮಾಡಿದ್ದೇವೆ. ಅಂದ್ರೆ ಈಗ ನಾರಾಯಣ ಗುರು ದೇವರು ಮಾಡಿದ್ದಾರೆ, ಬಸವಣ್ಣನು ದೇವರು ಮಾಡಿದ್ದಾರೆ, ಸ್ವಾಮಿ ವಿವೇಕಾನಂದ ದೇವರು ಮಾಡಿದ್ದಾರೆ. ಇದರಿಂದ ಹೊರಗಡೆ ನಿಂತು ಒಂದು ಸಾಮಾಜಿಕವಾಗಿ ಯಾರು ಮಾತಾಡ್ತಾರೆ ಅವರನ್ನೆಲ್ಲ ಹುಚ್ಚರು ಮಾಡಿದ್ದಾರೆ. ಅವರೆಲ್ಲ ವಿರೋಧಿಗಳು, ಎಡಚರು, ಅವರು ಈ ರೀತಿ ಲೋಹಿಯಾ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಪೆರಿಯಾರ್ ಇರ್ಬೋದು, ಇವರನ್ನೆಲ್ಲ ಮಾಡಿದ್ದಾರೆ. ಧರ್ಮದೇವರನ್ನು ಕೇಂದ್ರವಾಗಿ ಇಟ್ಕೊಂಡವರನ್ನು ಅವನು ದೇವ್ರು ಮಾಡ್ತಾರೆ. ಈಗ ಸ್ವಾಮಿ ವಿವೇಕಾನಂದರು ನಾವು ದೇವ್ರು ಮಾಡ್ಲಿಕ್ಕೆ ಹೊರಟಿದ್ರು, ನಾವು ಕೂಡ ಅವರನ್ನು ಗುಡಿ ಕಟ್ಟಿ ಅವರ ಚಿಂತನೆಗಳನ್ನು ಭಜನೆ ಮಾಡಿದ್ರಲ್ಲ, ಅದು ಜನಸಾಮಾನ್ಯರಿಗೆ ತಲುಪಬೇಕು, ಅವರ ವಿಚಾರ ತಲುಪಬೇಕು. ಇದು ಇವತ್ತು ಈ ದೇಶ ಎದುರಿಸ್ತಿರುವ ಈಗ ನೋಡಿ, ಮೊನ್ನೆ ಜಾತ್ಯತೀತ ತೆಗಿಬೇಕು, ಸಮಾಜವಾದವನ್ನು ನಾನು ಹೇಳಿದ್ದಲ್ಲ, ಅವರು ಕೊನೆಯಲ್ಲಿ ಶೂದ್ರರ ಸಮಾಜವಾದ ಬರ್ತಾರೆ ಅಂತ ಹೇಳ್ತಾರೆ ಅವರು. ಇದು ಬಹಳ ಮಂದಿಗೆ ಅರ್ಥನೇ ಅಂತಿಲ್ಲ. ನೀವು ಅವಾಗ ಕಮ್ಯುನಿಸ್ಟರ್ ಬಗ್ಗೆ ಮಾತಾಡಿದ್ರಿ. ಆಕ್ಚುಲಿ
ಅಂದರೆ ಈಗ 80s ಎಲ್ಲ ಆದಮೇಲೆ ಹ್ಮ್. ಈ ಜನತಾ ಪರಿವಾರ, ಸೋಷಿಯಲಿಸ್ಟ್ಗಳು, ಸೋಷಿಯಲಿಸ್ಟ್ ಮೂವ್ಮೆಂಟು ಇದೆಲ್ಲ ಇತ್ತಲ್ಲ, ಅವರು ಕೂಡ ಸ್ವಾಮಿ ಇಲ್ಲ ಇಲ್ಲ, ವಿವೇಕಾನಂದ ಸ್ವಾಮಿ ವಿವೇಕಾನಂದರನ್ನು ಮಾಡ್ಬೇಕಿದ್ರೆ ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಶುರುವಾಗ್ಬೇಕಿತ್ತು. ಶುರು ಆಗಲ್ಲ. ಈಗ ಅವರ ಹುಟ್ಟಿನ ಊರದು ವೆಸ್ಟ್ ಬೆಂಗಾಲಲ್ಲೇ ಇದ್ರು ಅವರು. ಅಲ್ಲೇ ಕಮ್ಯುನಿಸ್ಟ್ 34 ವರ್ಷ ಆಳಿದ್ದಲ್ವಾ. ಅವ್ರು ಅದನ್ನ ಎತ್ತಿಕೊಳ್ಳಿಕ್ಕೆ ಎಲ್ಲವೂ ಅಲ್ಲಿ ಅದನ್ನ ಎತ್ತಿಕೊಂಡಿದ್ರೆ ಇವತ್ತಲ್ಲಿ ಬಿಜೆಪಿ ಪ್ರವೇಶ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇದು ನಾವು ಬಹಳ ತಿಳ್ಕೊಳ್ಬೇಕಾಗಿರೋದು. ಈಗ ತಮಿಳ್ನಾಡಿನಲ್ಲಿ ಪೆರಿಯಾರ್ ಹೇಗೆ ಅಡ್ಡ ನಿಂತರು, ಕೇರಳದಲ್ಲಿ ಹೇಗೆ ನಾರಾಯಣಗುರು ಅಡ್ಡ ನಿಂತರು, ಕರ್ನಾಟಕದಲ್ಲಿ 800 ವರ್ಷಗಳಾಗ್ಬಿಟ್ಟಿದೆ, ಲಿಂಗಾಯತರು ಮರ್ತೇ ಬಿಟ್ಟಿದ್ದಾರೆ ಬಸವಣ್ಣನ, ಅದು ಬೇರೆ. ಆದ್ರೆ ಕರ್ನಾಟಕದಲ್ಲಿ ಇಬ್ಬರು ಮರ್ತಿದ್ದಾರೆ, ಒಂದು ಕುವೆಂಪು ಅವ್ರನ್ನ, ಇನ್ನೊಂದು ಬಸವಣ್ಣ ಮರ್ತಿದ್ದಾರೆ. ಕುವೆಂಪು ಆದ್ರೆ ಇತ್ತೀಚೆಗೆ ಆಗಿರೋದು. ಈಗ ಅಲ್ಲಿ ವಿಶ್ವಮಾನವರೆಲ್ಲ ಉಟ್ಕೊಂಡಿದ್ದಾರೆ ಅದರಲ್ಲೂ, ಅದು ಬೇರೆ. ಆದ್ರೆ ವೆಸ್ಟ್ ಬೆಂಗಾಲಲ್ಲಿ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸರನ್ನು ಇಟ್ಕೊಂಡಿದ್ರೆ ನೋಡಿ, ಅವರು ರಾಮಕೃಷ್ಣ ಪರಮಹಂಸರ ಬಗ್ಗೆನೂ ಕೆಲವು ನೋಡಿ, ಶಂಕರಾಚಾರ್ಯ ನೋಡಿ, ಕೇರಳದಲ್ಲಿ ಶಂಕರಾಚಾರ್ಯರ ಊರಿಂದ ಬಂದವರು ಅವರು, ಆಯ್ತಾ. ಇವರಿಗೆ ಪುನರ್ಜನ್ಮದಲ್ಲೆಲ್ಲ ನಂಬಿಕೆ ಇತ್ತು ನಮ್ಮ ರಾಮಕೃಷ್ಣ ಪರಮಹಂಸರಿಗೆ. ಅವರು ಗುರುವಿಗೆ ಕೂಡ ಸವಾಲಾಗ್ತಾರೆ, ಅವರು ಗುರುವಿಗೆ ಕೂಡ ಸವಾಲಾಗ್ತಾರೆ. ನೋಡಿ, ಬಹಳ ಮಂದಿ ಗೊತ್ತಿಲ್ಲ ರಾಮಕೃಷ್ಣ ಪರಮಹಂಸರು ಮಾಂಸ ತಿಂತಾ ಇದ್ರು ಅಂತ. ಬಹಳ ಮಂದಿ ಕೇಳಿದ್ರೆ ಯಾರು ಒಪ್ಪುದಿಲ್ಲ. ಶಾರದಾ ದೇವಿಯೇ ಬರೆದಿದ್ದಾರೆ, ನರೇನ್ ಮಾಡಿದಷ್ಟು ಕೋಳಿ ಮಾಂಸದ ಅಡಿಗೆಯನ್ನು ನಮ್ಗೆ ಯಾರು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ. ನನಗೆ ಕೊಟ್ಟಿದ್ರೆ ನಾನು ಬಿಸಿ ನೀರಿಗೆ ಉಪ್ಪು ಖಾರ ಹಾಕಿ ಮಾಂಸ ತುಂಡುಗಳನ್ನು ಹಾಕಿ ಗುರುಗಳಿಗೆ ಕೊಡ್ತಾ ಇದ್ದೆ. ಆದ್ರೆ ಇವನು ಬಹಳ ರುಚಿಕರವಾದ ಮಾಂಸ ಖಾದ್ಯ ತಯಾರಿಸಿ ಬರೀತಾರೆ. ಸೊ ಇದೆಲ್ಲ ಇವತ್ತು ಕೇಳಿದೆ ರಾಮಕೃಷ್ಣ ಪರಮಹಂಸರು ತಿಂತಾ ಇದ್ದಾರೆ ಅಂತ ಕೇಳ್ತಾರೆ. ಸೊ ಇದು ಅವರ ಜೊತೆಗೆ ನೀವು ಆಗ ಒಂದು ಮಾತು ಹೇಳಿದ್ರಲ್ಲ ಸರ್, ಹೌದು ಅದು ಸತ್ಯ, ಆದ್ರೆ ಅದನ್ನ ಹೇಳ್ಬಾರ್ದು. ಈಗ ನೋಡಿ, ರಾಮಕೃಷ್ಣ ಮಿಷನ್ ಇದೆ ಅಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದೆ ನಾವು ಹಿಂದೂ ಧರ್ಮಕ್ಕೆ ಸೇರಿದವರಲ್ಲ ಅಂತ, ನಮ್ದು ಪ್ರತ್ಯೇಕ ಧರ್ಮ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಅವರು. ಈಗ ಅದನ್ನು ಯಾರು ಧೈರ್ಯದಿಂದ ಹೇಳ್ತಾ ಇಲ್ಲ. ರಾಮಕೃಷ್ಣ ಮಿಷನ್ ನಲ್ಲಿ ಇರೋ ಇತ್ತೀಚಿನ ಎಲ್ಲಾ ಸ್ವಾಮೀಜಿಗಳು ಅವರು ಕೂಡ ಹಿಂದೂ ಧರ್ಮದ ವಕ್ತಾರರ ತರ ಮಾತಾಡ್ತಾರಲ್ಲ. ರಾಮಕೃಷ್ಣ ಮಿಷನ್ ನಾನು ಅದು ಅವಾಗ ಕೇಳೋಣ ಅನ್ಕೊಂಡಿದ್ದೆ. ಈಗ ಈ ಹಿಂದೂ ಧರ್ಮದ ಏನು ಕಟ್ಟಾಳುಗಳು ಕೆಟ್ಟಾಳುಗಳು ಇವರೆಲ್ಲ ಇದಾರಲ್ಲ, ಅವರು ಆ ರಾಮಕೃಷ್ಣ ಮಿಷನ್ ಕೂಡ ಐಸಾಕ್ ಮಾಡಿದ್ದಾರೆ. ಅಲ್ಲಲ್ಲ, ಅದೇ ಅಲ್ಲಿ ಇತ್ತೀಚೆಗೆ ಅದರಲ್ಲಿ ಬರುವ ಸ್ವಾಮೀಜಿಗಳೆಲ್ಲ ಇದಾರಲ್ಲ, ಅವರೆಲ್ಲ ಇವತ್ತು ಹಿಂದೂ ಧರ್ಮದ ವಕ್ತಾರರ ತರನೇ ಮಾತಾಡ್ತಾ ಇದ್ದಾರೆ. ಅವರೇ ಅಲ್ವಾ, ನಾನು ಅಂಕಣ ಬರೆದಾಗ್ಲೇ ಅವರೇ ಬಂದಿರೋದು. ಅವರೆಲ್ಲ ಬಂದು ಅದನ್ನು ಅವರ ಆರ್ಗ್ಯುಮೆಂಟ್ ಅಷ್ಟೇ ಅವ್ರಿಗೆ. ಯಾಕೆಂದ್ರೆ ಈಗ ನೀವು ಎಲ್ಲ ಪಬ್ಲಿಷರ್ಸ್ ಹತ್ರ ಇದೆ ಈಗ ಅದು, ಅವ್ರ 8 ಸಂಪುಟಗಳು, ಅವರ ಕೃತಿ ಶ್ರೇಣಿಗಳು ಇದೆ. ನಾವು ಏನೆಲ್ಲ ಹೇಳಿದ್ರು ಕೂಡ ಆ ಪುಟಗಳನ್ನು ಇಟ್ಕೊಂಡು ಮಾತಾಡ್ತಾರೆ. ಅದರಿಂದ ನನ್ನ ಪ್ರಕಾರ ನೀವು ಕೇಳಿದ ನೆನಪಾಗ್ತಾರೆ, ಸರ್ಕಾರ ಕಡಿಮೆ ಬೆಲೆಗೆ ಎಲ್ಲ ಕೃತಿ ಶ್ರೇಣಿಗಳ ಸಂಪುಟಗಳನ್ನು ಪುನರ್ಮುದ್ರಣ ಮಾಡುವಂತ ಒಂದು ಅವ್ರೀಗ ರಾಮಕೃಷ್ಣ ಮಿಷನ್ ಅದರ ರೈಟ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ, ಅದು ಒಂದು ಸಮಸ್ಯೆ ಇರ್ಬೋದು. ಅವರು ಅದನ್ನು ಮಾಡಬೇಕು. ಇಲ್ಲದ್ರೆ ಸರ್ಕಾರನೇ ಅದನ್ನು ತಕೊಂಡು ಅದನ್ನು ಪಬ್ಲಿಷ್ ಮಾಡಬೇಕು. ಆಮೇಲೆ ಪಠ್ಯಪುಸ್ತಕಗಳಲ್ಲಿ ಅವರ ಚಿಂತನೆಗಳನ್ನು ಅಳವಡಿಸಬೇಕು. ಅಲ್ಲಲ್ಲಿ ಸೆಮಿನಾರು ಉಪನ್ಯಾಸಗಳನ್ನು ಏರ್ಪಡಿಸಬೇಕು. ಮಾತಾಡೋರು ಭಾಳ ಮಂದಿ ಇವತ್ತು ಬಂದಿದ್ದಾರೆ. ಜಾವನಾರಾಯಣ ಸ್ವಾಮಿ ಪಾಪ ಆ ಕಾಲದಲ್ಲಿ ಭಾಳ ಪ್ರಯತ್ನ ಮಾಡಿದರು. ಅದರ ನಂತರ ಇಂಗ್ಲೀಷ್ನಲ್ಲಿ ಅಂತೂ ಬೇಕಾದಷ್ಟು ಬುಕ್ಗಳು ಅದರ ಬಗ್ಗೆ ಬಂದಿದೆ. ಅಂದರೆ ಸರಿಯಾದ ಅವರನ್ನು ಅದೇ ಮಾಂಕ್ ಆಸ್ ಎ ಮ್ಯಾನ್ ಅಂದರೆ ಒಬ್ಬ ಸನ್ಯಾಸಿಯನ್ನು ಒಬ್ಬ ಮನುಷ್ಯನನ್ನಾಗಿ ನೋಡುವುದು ಅಂತ. ಅವನು ನಮ್ಮ ಇರುವ ಮನುಷ್ಯ. ಅದು ಅಷ್ಟು ಸಣ್ಣ ವಯಸ್ಸಲ್ಲಿ ಅಷ್ಟು ದೊಡ್ಡ ಸಾಧನೆ ಮಾಡಿದ ಒಬ್ಬ ಮನುಷ್ಯ. ಆ ರೀತಿ ನೋಡುವ ಒಂದು ಪ್ರಯತ್ನ ಅದು ಕನ್ನಡದಲ್ಲಿ ಸ್ವಲ್ಪ ನಡಿಬೇಕಾದ ಅಗತ್ಯ ಇದೆ. ನನಗೆ ಅನಿಸೋದು ಕನ್ನಡದಲ್ಲಿ ನಮಗೆ ಈ ರೀತಿಯ ಚಿಂತಕರ ಅಗತ್ಯ ಇದೆ. ಈ ಕೋಮುವಾದವನ್ನು ಎದುರಿಸಲಿಕ್ಕೆ ನಮಗೆ ಅವ್ರದ್ದು ನಾರಾಯಣ ಗುರು ಒಂದು ದೊಡ್ಡ ಅಸ್ತ್ರ, ಪೆರಿಯಾರ್, ಬಸವಣ್ಣ, ಸ್ವಾಮಿ ವಿವೇಕಾನಂದ ಇವರೆಲ್ಲ ಭಾಳ ದೊಡ್ಡ ಅಸ್ತ್ರಗಳು. ಅದರ ಮೂಲಕ ನಾವು ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸರ್, ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ ವಿವೇಕಾನಂದರ ಬಗ್ಗೆ. ವೀಕ್ಷಕರೇ, ವಿವೇಕಾನಂದರ ನಿಜವಾದ ವ್ಯಕ್ತಿತ್ವದ ಬಗ್ಗೆ ಮತ್ತು ಅವರನ್ನು ಯಾವ ರೀತಿ ಇತ್ತೀಚೆಗೆ ಬೇರೆ ರೀತಿಯಲ್ಲಿ ಪರಿಚಯಿಸಲಾಗ್ತಿದೆ, ಹೊಸ ತಲೆಮಾರಿಗೆ ಹೇಗೆ ತಪ್ಪೆಲ್ಲ ಹೋಗ್ತಾ ಇದ್ದಾವೆ, ತಪ್ಪು ಸಂದೇಶ ಹೋಗ್ತಿದ್ದಾವೆ ಅನ್ನೋಂಥದ್ರ ಬಗ್ಗೆ, ಮತ್ತು ನಾವೇನು ಮಾಡಬೇಕು, ಯಾವ ರೀತಿಯಾಗಿ ಹೊಸ ತಲೆಮಾರಿಗೆ ವಿವೇಕಾನಂದರನ್ನು ಪರಿಚಯಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತಕರು ಮತ್ತು ಹಿರಿಯ ಪತ್ರಕರ್ತರಂಥ ದಿನೇಶ್ ಅಮೀನ್ಮಠ್ ಭಾಳ ಸಮರ್ಥವಾಗಿ ಮತ್ತು ನಿಮಗೆ ಮನಮುಟ್ಟುವಂತೆ ತಿಳಿಸಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಆ ಕಾರಣಕ್ಕೋಸ್ಕರ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ. ಏನಂದರೆ, ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತು ಇಂತಹ ವಿಷಯಗಳು ಹೆಚ್ಚೆಚ್ಚು ಜನರಿಗೆ ರೀಚ್ ಆಗಬೇಕು. ಆ ಕಾರಣಕ್ಕೋಸ್ಕರ ನಾನು ಕೇಳ್ಕೊಳ್ತಿದ್ದೀನಿ, ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಅಂತ. ಥ್ಯಾಂಕ್ ಯು.